ಹಲೋ, ಎಲ್ಲರಿಗೂ ನಿಮ್ಮ ಶರಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಓಲ್ಡ್ ಎಲ್ಲ ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ಸ್ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾಯಿದ್ದೀವಿ. ಇವತ್ತು ಬಂದು ಸಬ್ಜೆಕ್ಟ್ ಯಾವುದತ್ತ ಅಂತಂದ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್. ಸೀದಾ ಡೈರೆಕ್ಟ್ ಕ್ವಶನಿಗೆ ಹೋಗಮ್ಮಿ. ಫಸ್ಟ್ ಕ್ವಶನ್, ಇಫ್ ಅ ಶಾಫ್ಟ್ ಆಫ್ ಡಯಾಮೀಟರ್ ಡಿ ಏನಿದೆ ಏನು ಕೊಟ್ಟಾರೆ ನೋಡ್ರಿ. ಇಫ್ ದ ಶಾಫ್ಟ್ ಆಫ್ ಡಯಾಮೀಟರ್ ಡಿ ಆ್ಯಂಡ್ ಲೆಂತ್ ಎಲ್ ಹ್ಯಾಸ್ ಬಿನ್ ಲೋಡೆಡ್ ಆಕ್ಸಿಯಲಿ, ದೆನ್ ದ ರೇಷಿಯೋ ಆಫ್ ಚೇಂಜ್ ಇನ್ ಡಯಾಮೀಟರ್ ಟು ದ ಒರಿಜಿನಲ್ ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಿಮಗೆ ಇದ್ರೊಳಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗಬೇಕು. ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಆಮ್ಯಾಗೆ MCQ ಬರಮ್. ಜನರಲಿ 2 ಟೈಪ್ಸ್ ಆಫ್ ಲೋಡಿಂಗ್ ಇರ್ತದೆ. ಒಂದು ಯಾವುದು ಆಕ್ಸಿಯಲಿ ಲೋಡೆಡ್ ಅಂತ, ಮತ್ತು ಆಕ್ಸಿಯಲಿ ಲೋಡೆಡ್ ಅಂತಂದ್ರೆ ಏನು, ಒಂದು ಮೆಂಬರ್ ಅದ ಅಂತ ಇಕ್ಕೋರಿ. ಇದು ಅದರ್ ಆಕ್ಸಿಸ್ ಆಫ್ ಸ್ಟ್ರಕ್ಚರಲ್ ಮೆಂಬರ್ ಅದ. ಅಲಾಂಗ್ ದ ಡೈರೆಕ್ಷನ್ ಇದಕ್ಕೆ ನೀವು ಲೋಡಿಂಗ್ ಹಾಕಿದ್ರಿ ಅಂತಂದ್ರೆ ಅದಕ್ಕೇನಂತಾರೆ ಆಕ್ಸಿಯಲಿ ಲೋಡೆಡ್ ಮೆಂಬರ್ ಅಂತಾರೆ. ಇಫ್ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಯಾವ್ದು ಲೋಡ್ ಹಾಕ್ತಾರಲ್ಲ ಅದಕ್ಕೇನಂತಂದ್ರೆ ಟ್ರಾನ್ಸ್ವರ್ಸ್ ಲೋಡಿಂಗ್ ಅಂತಾರೆ. ಇದು ಇನ್ ಪ್ಲೇಸ್ ಆಫ್ ಬೀಮ್ ಆಯಿತು. ನೆಕ್ಸ್ಟ್ ಇದೇನಿದು ಆಕ್ಸಿಯಲ್ ಲೋಡಿಂಗ್, ಇದು ಟ್ರಾನ್ಸ್ವರ್ಸ್ ಲೋಡಿಂಗ್. ಇನ್ ಕೇಸ್ ಆಫ್ ಕಾಲಮ್ ತಿಳ್ಕೊರಿ, this is the axis of structural member in case of column. ಇದ್ರಾಗ ಏನಾಗ್ತದೆ, ಅಲಾಂಗ್ ದ ಆಕ್ಸಿಸಿಗೆ ಇದೇನು ಲೋಡ್ ಆ್ಯಕ್ಟ್ ಆಗ್ತದಲ್ಲ ಇದಕ್ಕೇನಂತಾರೆ ಆಕ್ಸಿಯಲ್ ಲೋಡ್ ಅಂತಾರೆ. ಸೊ ಪರ್ಪೆಂಡಿಕ್ಯುಲರ್ ಟು ದಟ್ ಯಾವುದೇ ಆ್ಯಕ್ಟ್ ಆಗ್ಲಿಕ್ಕೆ ಇದಕ್ಕೇನಂತಾರೆ ಟ್ರಾನ್ಸ್ವರ್ಸ್ ಲೋಡಿಂಗ್ ಅಂತಾರೆ. ಯಾವುದು ಟ್ರಾನ್ಸ್ವರ್ಸ್ ಲೋಡಿಂಗ್. ಇದಿಷ್ಟು ನಿಮಗೆ ಕ್ಲಿಯರ್ ಆಗಬೇಕು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ. ಇದಿಷ್ಟು ಕ್ಲಿಯರ್ ಆಯಿತಾ, ಆಕ್ಸಿಯಲಿ ಲೋಡೆಡ್ ಮತ್ತು ಟ್ರಾನ್ಸ್ವರ್ಸ್ಲಿ ಲೋಡೆಡ್ ತಿಳಿತಿಲ್ಲ. ಇನ್ ಕೇಸ್ ಆಫ್ ಬೀಮ್ ಮತ್ತು ಇದು ಇನ್ ಕೇಸ್ ಆಫ್ ಬೀಮ್ಸ್ನಾಗ ಅಲಾಂಗ್ ದ ಆಕ್ಸಿಸ್ ಡೈರೆಕ್ಷನ್ ಯಾವುದು ಲೋಡ್ ಅಪ್ಲೈ ಆಗ್ತದೆ ಅದಕ್ಕೆ ಆಕ್ಸಿಯಲ್ ಲೋಡಿಂಗ್ ಅಂತಾರೆ. ಪರ್ಪೆಂಡಿಕ್ಯುಲರ್ ಆಗಿರೋದು ಟ್ರಾನ್ಸ್ವರ್ಸ್ ಲೋಡಿಂಗ್ ಅಂತಾರೆ. ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ. ಇನ್ನೊಂದು ಏನಂತಂದ್ರೆ ಲ್ಯಾಟ್ರಲ್ ಸ್ಟ್ರೇನ್ ಒಂದು ಬರ್ತದೆ. ಹಾಗೆ ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಅಂತ ಬರ್ತದೆ. ಲ್ಯಾಟ್ರಲ್ ಸ್ಟ್ರೇನ್ ಅಂದ್ರೇನು, ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಅಂದ್ರೇನು ನಮಗೆ ಫಸ್ಟ್ ಗೊತ್ತಿರಬೇಕು. ಈ ಕ್ವಶನ್ ಅಟೆಂಪ್ಟ್ ಮಾಡಬೇಕಾಗಿದ್ರೆ 2 ಕಾನ್ಸೆಪ್ಟ್ ಗೊತ್ತಿರಬೇಕು. ಹಿಂದಿನ ಆಕ್ಸಿಯಲಿ ಲೋಡೆಡ್ ಮೆಂಬರ್ ಅಂತಂದ್ರೆ ಏನಂತ ಹೇಳಿದ್ದೀನಿ, ಹಾಗೆ ಟ್ರಾನ್ಸ್ವರ್ಸ್ಲಿ ಲೋಡೆಡ್ ಮೆಂಬರ್ ಏನಂತ ಕೂಡ ಹೇಳಿದ್ದೀನಿ. ಈಗೇನು ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಮತ್ತು ಲ್ಯಾಟ್ರಲ್ ಸ್ಟ್ರೇನ್ ಏನು ಅಂತ ನಿಮಗೆ ಗೊತ್ತಿರಬೇಕು. ವಾಟ್ ಈಸ್ ಲಾಂಗಿಟ್ಯೂಡಿನಲ್ ಸ್ಟ್ರೇನ್? ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಅಂತಂದ್ರೆ ಈಗ ಒಂದು ಮೆಂಬರ್ ಅದ ಅಂತ ತಿಳ್ಕೊರಿ. ಓಕೆ, ಇದು ಅಲಾಂಗ್ ದ ಲೆಂತ್, ಇದು ವಿಡ್ತ್ ಆ್ಯಂಡ್ ಡೆಪ್ತ್. ವಿಡ್ತ್ ಇದು, ಡೆಪ್ತ್ ಇದು ತಿಳಿತಾ. ಇದು ಲೆಂತ್. ದಿಸ್ ಈಸ್ ದ ಲೆಂತ್, ದಿಸ್ ಈಸ್ ದ ವಿಡ್ತ್, ದಿಸ್ ಈಸ್ ದ ಲೆಂತ್, ದಿಸ್ ಈಸ್ ದ ವಿಡ್ತ್ ಆ್ಯಂಡ್ ದಿಸ್ ಈಸ್ ದ ಡೆಪ್ತ್ ಆಫ್ ಎ ಮೆಂಬರ್. ಈ ಮೆಂಬರಿಗೆ ನಾವು ಪುಲ್ ಮಾಡಿದೆವು ಅಂತ ತಿಕ್ಕೋರಿ. ಅಂತಂದ್ರೆ ಲೋಡಿಂಗ್ ಮಾಡಿದೆ, ಆಕ್ಸಿಯಲ್ ಲೋಡಿಂಗ್ ಮಾಡಿದೆವು ಅಂತ ತಿಕ್ಕೋರಿ. ಆಕ್ಸಿಯಲಿ ಲೋಡ್ ಮಾಡೋದು ಬಳಕೆ ಏನಾಗ್ತದೆ, ಇದು ಈ ಥರ ಸ್ಟ್ರೆಚ್ ಆಗ್ತದೆ. ಈ ಮೆಂಬರ್ ಏನಾಗ್ತದೆ ಸ್ಟ್ರೆಚ್ ಹಾಕೋದು ಬರ್ತದೆ. ಈ ಸ್ಟ್ರೆಚ್ ಆಯ್ತಪ್ಪ ಅಂತಂದ್ರೆ ಏನಾಗ್ತದೆ ಮೆಂಬರ್ ಅಂತಂದರೆ ಅವಾಗ ನಿಮ್ಗೆ ಇದ್ರದ್ದು ಏನಾಗ್ತದೆ ಡೈಮೆನ್ಷನ್ಸ್ ಕಡಿಮೆ ಆಗ್ತದೆ, ವಿಡ್ತ್ ಮತ್ತು ಡೆಪ್ತಿನ. ಬಟ್ ಲೆಂತ್ ಏನಾಗ್ತದೆ ಇದಕ್ಕಿಂತಲೂ ಹೆಚ್ಚಿಗೆ ಹೋಗ್ತದೆ ತಿಳಿತಾ. ಲೆಂತ್ ಇದಕ್ಕಿಂತಲೂ ಹೆಚ್ಚಿಗೆ ಆಗ್ತದೆ. ಸೊ
ನಿಮಗಿಲ್ಲಿ 3 ವೇರಿಯೇಬಲ್ ಸಿಕ್ತು. ಒಂದು ಯಾವುದು, ಲೆಂತ್ನು ವೇರಿ ಆಗಿದೆ, ಮತ್ತು ವಿಡ್ತು ಮತ್ತು ಡೆಪ್ತು. ಈಗ ನಾವು ಪುಲ್ ಮಾಡೋದ್ರಲಿಂತ ಏನು ಚೇಂಜ್ ಇನ್ ಲೆಂತ್, ಚೇಂಜ್ ಇನ್ ವಿಡ್ತ್ ಆ್ಯಂಡ್ ಡೆಪ್ತ್ ಇನ್ ಕೇಸ್ ಆಫ್ ಇನ್ ಕೇಸ್ ಆಫ್ ರೆಕ್ಟ್ಯಾಂಗಲ್ದಾಗ ಹೇಳತ್ತೀನಿ. ಇನ್ನೊಂದು ಸರ್ಕ್ಯುಲರ್ನಾಗ ಬರ್ತದೆ. ಸರ್ಕ್ಯುಲರ್ದಾಗ ವೇರಿಯೇಬಲ್ಸ್ ಏನಿರ್ತಾವೆ, ಲೆಂತ್ ಮತ್ತು ಡೆಪ್ತ್ ಎರಡೇ ಇರ್ತಾವೆ. ಸರಿನಾ? ಇಷ್ಟ ಆಯ್ತಾ? ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಅಂತಂದರೆ ಏನು ಅಂತಂದರೆ, ಚೇಂಜ್ ಇನ್ ಲೆಂತ್ ಅಪಾನ್ ಒರಿಜಿನಲ್ ಲೆಂತ್ ಅಂತಂದರೆ, ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಈಸ್ ನಥಿಂಗ್ ಬಟ್ ಲೆಂತ್ನಾಗ ಏನು ವೇರಿಯೇಷನ್ ಆಗಿದೆಲ್ಲ ಅದಕ್ಕೇನಂತಾರೆ ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಅಂತ ಕರೀತಾರೆ. ಏನು? ಲಾಂಗಿಟ್ಯೂಡಿನಲ್ ಸ್ಟ್ರೇನ್. ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನದ ಅಂತಂದರೆ ಲೀನಿಯರ್ ಸ್ಟ್ರೇನ್ ಅಂತ ಕೂಡ ಕರೀತಾರೆ. ನೆನ್ಪಿಡ್ರಿ, ಏನು ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಆದರೆ ಕರೀತಾರೆ, ಲೀನಿಯರ್ ಸ್ಟ್ರೇನ್ ಕರೀತಾರೆ. ಏನು? ಸ್ಟ್ರೇನ್ ಚೇಂಜ್ ಇನ್ ಲೆಂತ್ ಅಪಾನ್ ಒರಿಜಿನಲ್ ಲೆಂತ್. ಲ್ಯಾಟ್ರಲ್ ಸ್ಟ್ರೇನ್ ಅಂತಂದ್ರೆ ಈ ಡೈರೆಕ್ಷನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಏನು ವೇರಿಯೇಷನ್ಸ್ ಆಗ್ತಿರ್ತಾವಲ್ಲ ಅದಕ್ಕೆ ಲ್ಯಾಟ್ರಲ್ ಸ್ಟ್ರೇನ್ ಅಂತ. ರೈಟ್ ಆ್ಯಂಗಲ್ ಅಥವಾ ಪರ್ಪೆಂಡಿಕ್ಯುಲರ್ ಆಗಿ ಏನು ವೇರಿಯೇಬಲ್ಸ್ ಚೇಂಜ್ ಆಗಿರ್ತಾವೆ ಅದಕ್ಕೆ ಲ್ಯಾಟ್ರಲ್ ಸ್ಟ್ರೇನ್ ಅಂತಾರೆ. ಅಂದ್ರೆ ಲ್ಯಾಟ್ರಲ್ ಡೈರೆಕ್ಷನ್ನಾಗ ಚೇಂಜ್ ಆಗಿರೋದು. ಚೇಂಜ್ ಇನ್ ವಿಡ್ತ್ ಅಪಾನ್ ಒರಿಜಿನಲ್ ವಿಡ್ತ್, ಚೇಂಜ್ ಇನ್ ಡೆಪ್ತ್ ಅಪಾನ್ ಒರಿಜಿನಲ್ ಡೆಪ್ತ್. ಇದು ಏನು ಬರ್ತದೆ ನಿಮಗೆ ಅಂತಂದರೆ ದಿಸ್ ಈಸ್ ನಥಿಂಗ್ ಬಟ್ ಲ್ಯಾಟ್ರಲ್ ಸ್ಟ್ರೇನ್. ಇದು ಇನ್ ಕೇಸ್ ಆಫ್ ರೆಕ್ಟ್ಯಾಂಗ್ಯುಲರ್. ಇನ್ ಕೇಸ್ ಆಫ್ ಸರ್ಕ್ಯುಲರ್ ಏನು ಬರ್ತದೆ ಅಂತಂದ್ರೆ ಚೇಂಜ್ ಇನ್ ಡಯಾಮೀಟರ್ ಬೈ ಒರಿಜಿನಲ್ ಡಯಾಮೀಟರ್. ಇದು ಗೊತ್ತಿತ್ತಪ್ಪ ಅಂದ್ರೆ ನೀವು ಕಾನ್ಸೆಪ್ಟ್ ಇದು ಕ್ಲಿಯರ್ ಆಗ್ತೀರಿ ನೀವು. ಆಪ್ಷನ್ ಏನದ ನೋಡ್ರಿ. ಫಸ್ಟಿಂದು ಕ್ವಶನ್ ನಿಮಗೆ, ಇಫ್ ಅ ಶಾಫ್ಟ್ ಆಫ್ ಡಯಾಮೀಟರ್ ಡಿ ಆ್ಯಂಡ್ ಲೆಂತ್ ಎಲ್ ಹ್ಯಾಸ್ ಬಿನ್ ಲೋಡೆಡ್ ಆಕ್ಸಿಯಲಿ. ಸರಿನಾ? ಇದು ಡಿ, ಇದು ಲೆಂತ್ ಎಲ್. ದೆನ್ ದ ರೇಷಿಯೋ ಆಫ್ ಚೇಂಜ್ ಇನ್ ಡಯಾಮೀಟರ್. ಏನು? ಚೇಂಜ್ ಇನ್ ಡಯಾಮೀಟರ್ ಚೇಂಜ್ ಆಯ್ತಪ್ಪ ಅಂತಂದ್ರೆ ಏನಾಗ್ತದೆ? ಲ್ಯಾಟ್ರಲ್ ಸ್ಟ್ರೇನ್ ಆಗ್ತದೆ. ಇದು ಒಂದು ಕಾನ್ಸೆಪ್ಟ್ಲಿಂದ ನೀವು ಈ ಥರ ಮಲ್ಟಿಪಲ್ ಕ್ವಶನ್ಸ್ ಬರ್ತಾವೆ ಇದೇ ಟೈಪ್ ಎಕ್ಸಾಮ್ಸ್ನಾಗ. ಸೊ ಅದು ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ. ಸೊ ದಿಸ್ ಈಸ್ ದ ಲ್ಯಾಟ್ರಲ್ ಸ್ಟ್ರೇನ್. ಈಗ ಏನರ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ಅವ ಚೇಂಜ್ ಇನ್ ಡಯಾಮೀಟರ್ ಅಂತ ಕೇಳೋಣ ಇಲ್ಲಿ ಕ್ವಶನ್ನಾಗ. ಏನು ಕೇಳಿದಾನ? ಚೇಂಜ್ ಇನ್ ಡಯಾಮೀಟರ್. ಈ ಎಕ್ಸಾಂಪಲ್ ಚೇಂಜ್ ಇನ್ ಲೆಂತ್ ಅಂತ ಕೇಳಿದರೆ ಏನು ಮಾಡ್ತಿದ್ರಿ? ಚೇಂಜ್ ಇನ್ ಲೆಂತ್ ಅಪಾನ್ ಒರಿಜಿನಲ್ ಲೆಂತ್ ಅಂತಂದ್ರೆ ಅವಾಗ ನೀವು ಹಾಕ್ತಿದ್ರಿ ಲಾಂಗಿಟ್ಯೂಡಿನಲ್ ಸ್ಟ್ರೇನ್. ಓಕೆ, ಕ್ಲಿಯರ್? ನೆಕ್ಸ್ಟ್, ಯಂಗ್ಸ್ ಮಾಡ್ಯುಲಸ್ ಇಸ್ ದ ರೇಷಿಯೋ ಆಫ್ ದ ನಾರ್ಮಲ್ ಸ್ಟ್ರೆಸ್ ಟು ದ. ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ಏನು? ಸ್ಟ್ರೆಸ್ ಅಪಾನ್ ಸ್ಟ್ರೇನ್. ನಾರ್ಮಲ್ ಸ್ಟ್ರೆಸ್ ಅಪಾನ್ ಸ್ಟ್ರೇನ್. ಸ್ಟ್ರೆಸ್ ಅಪಾನ್ ಸ್ಟ್ರೇನ್ ಆಪ್ಷನ್ ಎಲ್ಲದ ನೋಡ್ರಿ. ನಾರ್ಮಲ್ ಯಂಗ್ಸ್ ಮಾಡ್ಯುಲಸ್ ಇಸ್ ದ ರೇಷಿಯೋ ಆಫ್ ನಾರ್ಮಲ್ ಸ್ಟ್ರೆಸ್ ಟು ದ ನಾರ್ಮಲ್ ಸ್ಟ್ರೇನ್ ವಿತಿನ್ ದ ಎಲಾಸ್ಟಿಕ್ ಲಿಮಿಟ್. ನೆನಪಿಟ್ಕೋರಿ, ಇದನ್ನು ವಿತಿನ್ ದ ಎಲಾಸ್ಟಿಕ್ ಲಿಮಿಟ್. ಇನ್ನೊಂದು ಬರ್ತದೆ ಯಂಗ್ಸ್ ಮಾಡ್ಯುಲಸ್. ಕರೆಕ್ಟ್, ಇದು ನೀವು ಹೇಳಿದ್ದು. ಯಂಗ್ಸ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಅಪಾನ್ ಸ್ಟ್ರೇನ್ ವಿತಿನ್ ದ ಎಲಾಸ್ಟಿಕ್ ಲಿಮಿಟ್. ಬಟ್ ಹುಕ್ಸ್ ಲಾ ಯಾವಾಗ ಅಪ್ಲಿಕೇಬಲ್ ಆತಪ್ಪ ಅಂತಂದ್ರೆ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು ಸ್ಟ್ರೇನ್ ಅಂಟಿಲ್ ದ ಪ್ರಪೋರ್ಷ್ನ್ಯಾಲಿಟಿ ಲಿಮಿಟ್ ಅಷ್ಟೇ. ಪ್ರಪೋರ್ಷ್ನ್ಯಾಲಿಟಿ ಲಿಮಿಟ್ ತನಕ ಅಷ್ಟೇ. ಎಕ್ಸಾಮ್ದಾಗ ಹೋಗಿ ಎಲಾಸ್ಟಿಕ್ ಲಿಮಿಟ್ ಆಗಿದ್ರಪ್ಪ ಅಂದ್ರೆ ತಪ್ಪಾಗಿ ಬರ್ತದೆ. ನೆನ್ಪಿಟ್ಕೋರೋದನ್ನು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಮಟೀರಿಯಲ್ ಹ್ಯಾಸ್ ಅ ಪ್ರಾಪರ್ಟಿ ಆಫ್ ಮ್ಯಾಲೆಬಿಲಿಟಿ. ಮ್ಯಾಲೆಬಿಲಿಟಿ ಅಂತಂದ್ರೆ ಯಾವುದೇ ಒಂದು ಮಟೀರಿಯಲಿಗೆ ಶೀಟ್ ಲೈಕ್ ಸ್ಟ್ರಕ್ಚರ್ ಮಾಡ್ಬೋದು ನಾವು. ಒಂದು ಮಟೀರಿಯಲ್ ಅದ ಅಂತ ತಿಕ್ಕೋರಿ, ಇದಕ್ಕೆ ಏನು ಮಾಡ್ಬೋದು ನಾವು? ಶೀಟ್ ಲೈಕ್ ಸ್ಟ್ರಕ್ಚರ್ಸ್ನಾಗ ಫಾರ್ಮ್ ಮಾಡ್ಬೋದು ಶೀಟ್ನಾಗ. ಸೊ ಬ್ರಿಕ್ ಮಾಡೋದಾಗ್ತದೆ, ಆಗಲ್ಲ. ಸಿಮೆಂಟ್ ಆಗಲ್ಲ, ಕಾಂಕ್ರೀಟ್ ಆಗಲ್ಲ. ಸೊ ಕಾಪರ್ ಈಸ್ ದ ಕರೆಕ್ಟ್ ಆನ್ಸರ್. ಇದು ರಿಲೇಟೆಡ್ ಒಂದಿಷ್ಟು ಟರ್ಮಿನಾಲಜೀಸ್, ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಯಾವ್ಯಾವ ಅದ್ರ ಬಗ್ಗೆ ಗೋತ್ರಾಗಿ ಬರಮ್. ಎಕ್ಸಾಂಪಲ್ ಇಲ್ಲಿ ಅವ ನೋಡ್ರಿ ನಿಮಗೆ. ಎಲಾಸ್ಟಿಸಿಟಿ, ಎಲಾಸ್ಟಿಕ್ ಲಿಮಿಟ್ ನಿಮ್ಗೆ ಗೊತ್ತಿರ್ತವೆ. ಒಂದು ಟಫ್ನೆಸ್ ಆ್ಯಂಡ್ ಟೆನೆಸಿಟಿ. ಟಫ್ನೆಸ್ ಅಪ್ಪ ಅಂತಂದ್ರೆ ಪಟ್ ಅಂತ ಒಮ್ಮೆ ಲೋಡ್ ಹಾಕ್ತೀರಿ ಅಂದ್ರೆ ಸಡನ್ ಲೋಡಿಂಗಿಗೆ ಎಷ್ಟು ರೆಸಿಸ್ಟೆನ್ಸ್ ಕ್ಯಾರಿ ಮಾಡ್ಬೋದು, ಅದು ಟಫ್ನೆಸ್. ಹಾರ್ಡ್ನೆಸ್ ಅಪ್ಪ ಅಂತಂದ್ರೆ ಸ್ಕ್ರ್ಯಾಚಿಂಗ್ ಮಾಡ್ತಿರಲ್ಲ ನೀವು, ಅದಕ್ಕೆ ಏನು ರೆಸಿಸ್ಟೆನ್ಸ್ ತೋರಿಸ್ತಲ್ಲ ಅದು ಸ್ಕ್ರ್ಯಾಚಿಂಗ್. ಸೊ ರೆಸಿಸ್ಟೆನ್ಸ್ ಟು ಸಡನ್ ಲೋಡಿಂಗ್ ಈಸ್ ಟಫ್ನೆಸ್. ಆ್ಯಂಡ್ ರೆಸಿಸ್ಟ್ ಫ್ರ್ಯಾಕ್ಚರ್ ಅಗೇನ್ಸ್ಟ್ ದ ಟೆನ್ಸೈಲ್ ಫೋರ್ಸ್.
ಮಟೀರಿಯಲ್ ಫ್ರ್ಯಾಕ್ಚರ್ ಆಗ್ಲಾರ್ದಪ್ಲೆ ತಡೀತದಲ್ಲ ಅದಕ್ಕೆ ಟೆನೆಸಿಟಿ ಅಂತಾರೆ. ಓಕೆ, ನೆಕ್ಸ್ಟ್ ಈಸ್ ಪ್ಲಾಸ್ಟಿಸಿಟಿ. ಪ್ಲಾಸ್ಟಿಸಿಟಿ ಅಂದ್ರೆ ಗೊತ್ತದ ಪ್ರಾಪರ್ಟಿ ಆಫ್ ಮಟೀರಿಯಲ್ ಡ್ಯೂ ಟು ವಿಚ್ ಇಟ್ ಅಂಡರ್ಗೋಸ್ ಇನ್ ಎಲಾಸ್ಟಿಕ್ ಸ್ಟ್ರೈನ್. ಏನಾಗ್ತದೆ, ಒಂದು ಲಿಮಿಟ್ ತನಕ ಏನಾಗ್ತದೆ, ನೀವು ಸ್ಟ್ರೆಚ್ ಮಾಡಿದ್ರಂದ್ರೆ ಮಟೀರಿಯಲ್ ವಾಪಸ್ ಅದೇ ಪೊಸಿಷನಿಗೆ ಬರ್ತದೆ. ಅದಕ್ಕಿಂತಲೂ ಹೆಚ್ಚಿಗೆ ಮಾಡಿದ್ರಿ ಅಂತಂದ್ರೆ ವಾಪಸ್ ಬರೋಂಗಿಲ್ಲ. ಅದೇ ಪ್ಲಾಸ್ಟಿಸಿಟಿ. ಕ್ರೀಪ್ ಅಂದ್ರೆ ಗೊತ್ತು ನಿಮ್ಗೆ, ಇಟ್ಸ್ ಅ ಪ್ರಾಪರ್ಟಿ ಆಫ್ ಮಟೀರಿಯಲ್ ಡ್ಯೂ ಟು ವಿಚ್ ಇಟ್ ಅಂಡರ್ಗೋಸ್ ಅಡಿಷ್ನಲ್ ಡಿಫಾರ್ಮೇಷನ್ ವಿತ್ ಪಾಸೇಜ್ ಆಫ್ ಟೈಮ್ ಆ್ಯಂಡ್ ಸಸ್ಟೈನ್ ಲೋಡಿಂಗ್. ಅದ್ರ ಸಲಿಂದ ಏನಾಗ್ತದೆ ನಿಮಗೆ ನೋಡ್ಬೋದು, ಕ್ರೀಪ್ ಕಾಂಕ್ರೀಟ್ ರೋಡ್ ಇರ್ತಾವೆ ಅಂತ ತಿಳ್ಕೋರು, ಅದ್ರೊಳಗೆ ಗ್ಯಾಪ್ ಅದು ಬಿಡ್ತಾರೆ. ಎದಕ್ಕಪ್ಪ ಅಂತಂದ್ರೆ ಕ್ರೀಪ್ ಸಲಿಂದೆ. ಸಮ್ಮರ ವಿಂಟರ್ಸ್ನಾಗ ಇದೇನು ಗ್ಯಾಪ್ ಅದ ನೋಡಿ, ಇದು ಬಿಟ್ಟಿಲ್ಲ ಅಂತ ತಿಳ್ಕೋರು, ಓವರ್ಲ್ಯಾಪ್ ಆಗಿ ಕ್ರ್ಯಾಕ್ಸ್ ಫಾರ್ಮೇಷನ್ ಆಗ್ತಾವೆ. ಅದ್ರ ಸಲಿಂದೆ ಇದು ಕ್ರೀಪ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಆಗ್ತದೆ ನಿಮಗೆ. ನೆಕ್ಸ್ಟ್ ಫ್ಯಾಟಿಗಪ್ಪ ಅಂತಂದ್ರೆ ರಿಪಿಟೇಟಿವ್ ಲೋಡ್ ಹಾಕೋದು. ಒಂದು ಮಟೀರಿಯಲ್ ಇರ್ತದೆ, ಅದರೊಳಗೆ ರಿಪಿಟೇಟಿವ್ ಒಂದು ಕಾಂಪ್ರೆಸಿವ್ ಲೋಡ್ರೆ ಹಾಕೋದು, ಟೆನ್ಸೈಲ್ ಲೋಡ್ರೆ ಹಾಕೋದು. ಕಾಂಪ್ರೆಸಿವ್ ಅಥವಾ ಕಾಂಪ್ರೆಸಿವರೇ ಹಾಕ್ಬೋದು, ಅಥವಾ ನೀವು ಟೆನ್ಸೈಲ್ ಲೋಡಿಂಗರೇ ಹಾಕ್ಬೋದು. ರಿಪಿಟೇಟಿವ್ ಲೋಡಿಂಗ್ ಹಾಕ್ತಿರೋದು ಅಂತಂದ್ರೆ ಅದಕ್ಕೆ ಫ್ಯಾಟಿಗ್ ಅಂತಾರೆ. ನೆಕ್ಸ್ಟ್ ರೆಸಿಲೆನ್ಸ್ ಅಂದ್ರೆ ಏನಿಲ್ಲ, ರೆಸಿಲೆನ್ಸ್ ಮತ್ತು ಪ್ರೂಫ್ ರೆಸಿಲೆನ್ಸ್ ಎರಡು ಬರ್ತಾವೆ ನಿಮಗೆ. ರೆಸಿಲೆನ್ಸ್ ಅಂತಂದ್ರೆ ಇದು ಪ್ರಾಪರ್ಟಿ ಅಂದ್ರೆ ಒಂದು ಮಟೀರಿಯಲ್ದು ಒಂದು ಪ್ರಾಪರ್ಟಿ ಇರ್ತದೆ ಟು ಅಬ್ಸಾರ್ಬ್ ಎನರ್ಜಿ ವಿತಿನ್ ವೆನ್ ಡಿಫಾರ್ಮ್ಡ್ ಎಲಾಸ್ಟಿಕಲಿ. ಈಗ ಒಂದು ಮಟೀರಿಯಲ್ ಅದ ಅಂತ ತಿಕ್ಕೋರಿ, ಅದಕ್ಕೆ ನೀವು ಡಿಫಾರ್ಮೇಷನ್ ಮಾಡ್ಲತ್ತೀರಿ. ಆವಾಗ ಡಿಫಾರ್ಮೇಷನ್ ಮಾಡಿದ ಬಳಿಕ ಅದು ಒಂದು ಎನರ್ಜಿ ಸ್ಟೋರ್ ಮಾಡ್ಕೊಂಡಿರ್ತದೆ. ಅದು ಒಳಗೆ ಎನರ್ಜಿ ಏನು ಸ್ಟೋರ್ ಮಾಡ್ಕೊಂಡಿರ್ತದೆ ಅದಕ್ಕೆ ಸ್ಟ್ರೈನ್ ಎನರ್ಜಿ ಅಂತಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ದ ರೆಸಿಲಿಯನ್ಸ್. ಪ್ರೂಫ್ ರೆಸಿಲಿಯನ್ಸ್ ಅತ್ತಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಇನ್ ಆ್ಯನ್ ಮಟೀರಿಯಲ್ ವೆನ್ ಇಟ್ ಈಸ್ ಎಲಾಸ್ಟಿಕಲಿ ವೆನ್ ಇಟ್ ಈಸ್ ಲೋಡೆಡ್, ಅದು ಪ್ರೂಫ್ ರೆಸಿಲಿಯನ್ಸ್. ಡಕ್ಟೈಲ್ ಬ್ರಿಟಲ್ ಈಸಿ, ಯು ಕ್ಯಾನ್ ಗೋ ಥ್ರೂ ವಿತ್ ಇಟ್. ಹಾರ್ಡ್ನೆಸ್ ಈಸ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಸ್ಕ್ರ್ಯಾಚಿಂಗ್ ಆರ್ ಅಬ್ರೇಷನ್. ಇದಕ್ಕೆ ಇಂಪಾರ್ಟೆಂಟ್ SSCದಾಗ ಕೇಳ್ತಿರೋದು ಎಕ್ಸಾಮ್, ಬಾಲ್ ಇಂಡೆಂಟೇಷನ್ ಟೆಸ್ಟ್ ಅಂತ. ಮ್ಯಾಲೆಬಿಲಿಟಿ ಅಂತಂದ್ರೆ ಶೀಟ್ ಲೈಕ್ ಸ್ಟ್ರಕ್ಚರ್ಸ್ ಮಾಡೋದು. ಓಕೆ, ಸೊ ಇದು ನಮಗೆ ಕಾನ್ಸೆಪ್ಟ್ ಗೊತ್ತಾಯಿತು. ಇಲ್ಲಿ ನೀವು ಮ್ಯಾಲೆಬಿಲಿಟಿ ಕೇಳಿದಾರೆ, ಕಾಪರ್ ಹಾಕಿದ್ರಿ. ನೆಕ್ಸ್ಟ್ ಪಾಯ್ಸನ್ಸ್ ರೇಷಿಯೋ ಆಫ್ ಸ್ಟೀಲ್ ಇನ್ ಎಲಾಸ್ಟಿಕ್ ರೇಂಜ್ ಈಸ್. ಪಾಯ್ಸನ್ಸ್ ರೇಷಿಯೋ ಅಂತಂದ್ರೆ ಮ್ಯೂ ಅಪ್ಪ ಅಂತಂದ್ರೆ ಲ್ಯಾಟ್ರಲ್ ಸ್ಟ್ರೇನ್ ಅಪಾನ್ ಲಾಂಗಿಟ್ಯೂಡಿನಲ್ ಸ್ಟ್ರೇನ್. ಲ್ಯಾಟ್ರಲ್ ಸ್ಟ್ರೇನ್ ಅಪಾನ್ ಲಾಂಗಿಟ್ಯೂಡಿನಲ್ ಈಸ್ ನಥಿಂಗ್ ಬಟ್ ದ ಪಾಯ್ಸನ್ಸ್ ರೇಷಿಯೋ. ಪಾಯ್ಸನ್ಸ್ ರೇಷಿಯೋ ರೇಂಜ್ ಎಷ್ಟು ಇರ್ತದೆ ಅಂತಂದರೆ 0 to 0.5. 0.5 ಮ್ಯಾಕ್ಸಿಮಮ್, 0.5 ಗಿಂತಲೂ ಹೆಚ್ಚಿಗೆ ಹೋಗಂಗಿಲ್ಲ. ಸ್ಟೀಲಿಂದ ಕೇಳಿದ್ದಾರೆ ಇಲ್ಲಿ. ಸ್ಟೀಲಿಂದ ಏನು ಕೇಳ್ಯಾರಪ್ಪ ಅಂತಂದ್ರೆ ಪಾಯ್ಸನ್ಸ್ ರೇಷಿಯೋ, ಅದಕ್ಕೆ ನಿಮ್ಗೆ ಏನು ಹೇಳಬೇಕು, 0.25 to 0.33. ಸ್ಟೀಲಿಂದು ನೆನ್ಪಿಟ್ಕೊಳ್ಳೇಬೇಕು ನೀವು. ಏನು 0.25 to 0.33 ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ 0.3. ನೆಕ್ಸ್ಟ್ ದ ಸ್ಟ್ರೆಸ್ ಕರೆಸ್ಪಾಂಡಿಂಗ್ ಟು ದ ಮ್ಯಾಕ್ಸಿಮಮ್ ಲೋಡ್ ಇನ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಈಸ್ ಕಾಲ್ಡ್. ಏನಪ್ಪ ಅಂತ ಕೇಳಿದಿರ ಅಂತಂದ್ರೆ ದ ಸ್ಟ್ರೆಸ್ ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ಸ್ಟ್ರೆಸ್ ಏನದಲ್ಲ, ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ಲೋಡ್. ಇದು ನಿಮಗೆ ಡೈಗ್ರಾಮ್ ಬರ್ತದ. ಸ್ಟ್ರೆಸ್ ಕರೆಸ್ಪಾಂಡಿಂಗ್ ಟು ಮ್ಯಾಕ್ಸಿಮಮ್ ಲೋಡ್ ಎಷ್ಟು ಹಾಕ್ಬೋದು, ಇನ್ನು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅದಕ್ಕೆ ಏನಪ್ಪ ಅಂತಂದ್ರೆ ಅಲ್ಟಿಮೇಟ್ ಸ್ಟ್ರೆಸ್. ಇದಕ್ಕಿಂತಲೂ ನೀವು ಹೆಚ್ಚಿಗೆ ಹಾಕಿದ್ರಿ ಅಂತಂದ್ರೆ ಅದು ಬ್ರೇಕೇಜ್ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಈಸ್ ದ ಅಲ್ಟಿಮೇಟ್ ಸ್ಟ್ರೆಸ್. ಏನು ಅಲ್ಟಿಮೇಟ್ ಸ್ಟ್ರೆಸ್. ಇದ್ರಾಗ 3 ಕಾನ್ಸೆಪ್ಟ್ ಅದ, ಇದನ್ನು ಹೇಳ್ತೀನಿ ನಿಮಗೆ, ಕ್ಲಿಯರ್ ಮಾಡ್ತೀನಿ. ಇದು ಕ್ಲಿಯರ್ ಇರಬೇಕು. ಇದು ರೈಟ್ ಇಲ್ಲಿದೆ, ಹೇಳ್ತೀನಿ. ರೈಟ್ 3 ಗೊತ್ತಿರ್ಬೇಕು ನೀವು. ಒಂದು ಅಲ್ಟಿಮೇಟ್ ಸ್ಟ್ರೆಸ್, ಇನ್ನೊಂದು ಈಲ್ಡ್ ಸ್ಟ್ರೆಸ್, ಇನ್ನೊಂದು ವರ್ಕಿಂಗ್ ಸ್ಟ್ರೆಸ್. ಅಲ್ಟಿಮೇಟ್ ಸ್ಟ್ರೆಸ್ಸಪ್ಪ ಅಂತಂದ್ರೆ ನೀವು ಮ್ಯಾಕ್ಸಿಮಮ್ ಅದ್ರ ಮ್ಯಾಗ ಹಾಕ್ಬೋದು, ಅದಕ್ಕಿಂತಲೂ ಹೆಚ್ಚಿಗೆ ಹಾಕಿದ್ರಪ್ಪ ಅಂತಂದ್ರೆ ಮಟೀರಿಯಲ್ ಪಕ್ಕಾ ಫೇಲೇ ಆಗ್ತದೆ. ದ ಸ್ಟ್ರೆಸ್ ಎಟ್ ವಿಚ್ ಮಟೀರಿಯಲ್ ಫ್ರ್ಯಾಕ್ಚರ್, ಇದ್ರದ್ದು ಹೆಚ್ಚಿಗಿರುತ್ತೆ. ಎಕ್ಸಾಂಪಲ್ ಇದ್ರದ್ದು ಫಾರ್ ಎಕ್ಸಾಂಪಲ್ ಒಂದು ಮಟೀರಿಯಲ್ ಅಲ್ಟಿಮೇಟ್ ಸ್ಟ್ರೆಸ್ 10 Nm/mm² ಅದ ಅಂತಿಕೋರಿ, ಇದ್ರದ್ದು ಒಂದು 8 ಇರ್ತದೆ, ಇದ್ರದ್ದು ಒಂದು 5 ಇರ್ತದೆ. ಎಕ್ಸಾಂಪಲ್ ಹೇಳತ್ತೀನಿ. ಇದು ಅಲ್ಟಿಮೇಟ್ ಸ್ಟ್ರೆಸ್ ಇದ್ದಂಗೆ, ಅದಕ್ಕಿಂತಲೂ ಹೆಚ್ಚಿಗೆ ಹೋಗಂಗಿಲ್ಲ, ಮ್ಯಾಕ್ಸಿಮಮ್ ಲಿಮಿಟ್.
ಆಮೇಲೆ ಈಲ್ಡ್ ಸ್ಟ್ರೆಸ್ ಅಪ್ಪ ಅಂತಂದರೆ ಸ್ಟ್ರೆಸ್ ಎಟ್ ವಿಚ್ ಮಟೀರಿಯಲ್ ಡಿಫಾರ್ಮ್ ಪರ್ಮನೆಂಟ್ಲಿ ಏನಾಗ್ತದ ಪರ್ಮನೆಂಟ್ಲಿ ಡಿಫಾರ್ಮ್ ಆಗಿಬಿಡ್ತದೆ. ವರ್ಕಿಂಗ್ ಸ್ಟ್ರೆಸ್ ಅಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಅಲೋವೇಬಲ್ ಸ್ಟ್ರೆಸ್ ದಟ್ ಅ ಮಟೀರಿಯಲ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು. ಓಕೆ, ದಿಸ್ ಒನ್ ಈಸ್ ಕ್ಲಿಯರ್. ಇಫ್ ಅ ಮಟೀರಿಯಲ್ ಈಸ್ ಹೀಟೆಡ್ ಅಪ್ ಇಟ್ಸ್ ಎಲಾಸ್ಟಿಕ್ ಮಾಡ್ಯುಲಸ್ ಅಂತ ಕೇಳ್ತಾರೆ. ಎಲಾಸ್ಟಿಕ್ ಮಾಡ್ಯುಲಸ್ ಅಥವಾ ಯಂಗ್ಸ್ ಮಾಡ್ಯುಲಸ್ ಏನು? ಸ್ಟ್ರೆಸ್ ಅಪಾನ್ ಸ್ಟ್ರೈನ್. ಮಟೀರಿಯಲ್ ಯಾವಾಗ ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅದ್ರೊಳಗೆ ಸ್ಟ್ರೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹೆಚ್ಚಿಗೆ ಸ್ಟ್ರೈನ್ ಆಗ್ತದೆ. ಈ ಸ್ಟ್ರೈನ್ ಹೆಚ್ಚಿಗೆ ಆಗೋದ್ರಲ್ಲಿಂತ ಏನಂತಾರೆ, ಡಿನಾಮಿನೇಟರ್ ಹೆಚ್ಚಿಗೆ ಆಯ್ತಪ್ಪ ಅಂತಂದ್ರೆ ನ್ಯೂಮರೇಟರ್ ಆಟೋಮೆಟಿಕಲಿ ಡಿಕ್ರೀಸ್. ಸೊ ಇಟ್ ಡಿಕ್ರೀಸಸ್. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಎಕ್ಸ್ಪ್ರೆಷನ್ ಅಮಾಂಗ್ ದ ಫಾಲೋಯಿಂಗ್. ಇಲ್ಲಿ ನಿಮಗೊಂದು ಯಂಗ್ಸ್ ಮಾಡ್ಯುಲಸ್ ಒಂದು ಬಗ್ಗೆ ಕೇಳತ್ತಾನ, ಮತ್ತು ಪಾಯ್ಸನ್ಸ್ ರೇಷಿಯೋ ಬಗ್ಗೆ ಕೇಳತ್ತಾನೆ. ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ಗೊತ್ತು ನಿಮಗೆ, ಸ್ಟ್ರೆಸ್ ಅಪಾನ್ ಸ್ಟ್ರೈನ್. ಮತ್ತು ಪಾಯ್ಸನ್ಸ್ ರೇಷಿಯೋ ಅಂತಂದ್ರೆ ಗೊತ್ತು, ಲ್ಯಾಟ್ರಲ್ ಸ್ಟ್ರೈನ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಅದ್ರ ಪ್ರಕಾರ ನೀವು ಆಪ್ಷನ್ಸ್ ನೋಡ್ಕೋತ ಹೋಗ್ರಿ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆಗ್ತದೆ ಅಂತಂದರೆ ಇದು ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ರೇಷಿಯೋ ಆಫ್ ಚೇಂಜ್ ಇನ್ ಡೈಮೆನ್ಷನ್ ಆಫ್ ಎ ಬಾಡಿ ಟು ದ ಒರಿಜಿನಲ್ ಡೈಮೆನ್ಷನ್ ಅಂತಂದ್ರೆ ಅವಾಗ ಹೇಳಿ ನೀವು ಈಸಿಯಾಗಿ ಹಾಕ್ತೀರಿ, ಸ್ಟ್ರೈನ್ ಅಂತ ಟಕ್ ಅಂತ ಹಾಕ್ತೀರಿ ನೀವು. ನೆಕ್ಸ್ಟ್, ವೆನ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ಅ ಬಾಡಿ when subjected to two equal and opposite forces which are acting tangentially across the section. ಒಂದು ಸೆಕ್ಷನ್ ಕ್ರಾಸ್ ಸೆಕ್ಷನ್ ಅದ ಅಂತ ತಿಕ್ಕೋರಿ, ವಿಡ್ತ್ ಡೆಪ್ತ್. ಸಬ್ಜೆಕ್ಟೆಡ್ ಟು ಟು ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸಸ್ ವಿಚ್ ಆರ್ ಆ್ಯಕ್ಟಿಂಗ್ ಟ್ಯಾಂಜೆನ್ಷಿಯಲ್ ಆಗಿ ಆ್ಯಕ್ಟ್ ಮಾಡ್ಲತ್ತಿದ್ದಂತ ತಿಕ್ಕೋರಿ ಫೋರ್ಸ್ಗಳು. ಅದಕ್ಕೆ ಅವಾಗ ಏನು ಸ್ಟ್ರೆಸ್ ಇಂಡ್ಯೂಸ್ ಆಗ್ತದಲ್ಲ ಬಾಡಿನಾಗ, ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಲೋಡ್ ಪರ್ ಯೂನಿಟ್ ಏರಿಯಾ. ಸೊ ಈ ಲೋಡ್ ಪರ್ ಯೂನಿಟ್ ಏರಿಯಾ ಇದಕ್ಕೆ ಏನಂತಾರೆ ಅಂತಂದ್ರೆ, ಟ್ಯಾಂಜೆನ್ಷಿಯಲ್ ಫೋರ್ಸ್ ಆ್ಯಕ್ಟ್ ಆಗದಾಗ ಅದಕ್ಕೆ ಶಿಯರ್ ಸ್ಟ್ರೆಸ್ ಅಂತ ಕರೀತಾರೆ. ಏನು? ಶಿಯರ್ ಸ್ಟ್ರೆಸ್. ಏನಂತ ಕರೀತಾರೆ ನೋಡ್ರಿ, ಶಿಯರ್ ಸ್ಟ್ರೆಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ರೇಷಿಯೋ ಆಫ್ ಆಕ್ಸಿಯಲ್ ಡಿಫಾರ್ಮೇಷನ್ ಟು ದ ಒರಿಜಿನಲ್ ಲೆಂತ್ ಆಫ್ ದ ಬಾಡಿ ಈಸ್ ನೋನ್ ಆ್ಯಸ್. ದ ರೇಷಿಯೋ ಆಫ್ ಆಕ್ಸಿಯಲ್ ಡಿಫಾರ್ಮೇಷನ್ ಟು ಒರಿಜಿನಲ್ ಲೆಂತ್ ರಿಲೇಟೆಡ್ ಟು ಲೆಂತ್ ಕೇಳ್ಯಾರ, ಚೇಂಜ್ ಇನ್ ಲೆಂತ್ ಅಪಾನ್ ಒರಿಜಿನಲ್ ಲೆಂತ್ ಹೇಳಿ ನಿಮಗೆ. ಅದಕ್ಕೆ ಏನು ಕರೀತಾರಪ್ಪ ಅಂತಂದ್ರೆ ಲಾಂಗಿಟ್ಯೂಡಿನಲ್ ಅಂತಲೂ ಕರೀತಾರೆ ಅಥವಾ ಲೀನಿಯರ್ ಅಂತ ಕರೀತಾರೆ ಅಂತಲೂ ಹೇಳೀನಿ ನಿಮಗೆ. ಅದಕ್ಕೆ ಏನಾಗ್ತದೆ ಆನ್ಸರ್ ಲಾಂಗಿಟ್ಯೂಡಿನಲ್ಲರೇ ಇಲ್ಲ, ಲೀನಿಯರ್ ಇನ್ ದ ಲೀನಿಯರ್ ಸ್ಟ್ರೈನ್. ಇಫ್ ಅ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಈಸ್ ಎಲಾಸ್ಟಿಕ್ ಏನು ಹೇಳೋಣವ ಇದು ಅಂತಿಕೋರಿ. ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತಂದ್ರೆ ಲೆಂತಿಂದು, ಇದು ಏನದಪ್ಪ ಅಂತಂದರೆ ಟೆನ್ಸೈಲ್ ಅದ ಅಂತ ಹೇಳತ್ತ ನಾವು. ಇದು ಲೆಂತ್ ಅಲ್ಲ, ಇದು ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಆಯ್ತು. ಇದು ಏನಾಗ್ತದೆ ನಿಮಗೆ ಈಸ್ ಟೆನ್ಸೈಲ್. ಇದು ಟೆನ್ಸೈಲ್ ಇತ್ತು ಅಂತ ತಿಕ್ಕೋರಿ, ಅವಾಗ ಏನಾಗ್ತದೆ ಇದು ನಿಮ್ಗೆ ವಿಡ್ತ್ ಆ್ಯಂಡ್ ಡೆಪ್ತ್ ಕಡಿಮೆ ಆಗ್ತದೆ. ಸೊ ಲ್ಯಾಟ್ರಲ್ ಸ್ಟ್ರೈನ್ ವಿಲ್ ಬಿ ಏನಾಗ್ತದೆ ಕಾಂಪ್ರೆಸಿವ್ ಇನ್ ನೇಚರ್. ತಿಳಿತಲ್ಲ, ಇದು ಬಿ ಆ್ಯಂಡ್ ಡಿ ಕಾಂಪ್ರೆಸ್ ಆಗ್ತಲ್ಲ ಅದೇ. ನೆಕ್ಸ್ಟ್ ಕ್ವಶನ್, ಇಫ್ ದ ಪಾಯ್ಸನ್ಸ್ ರೇಷಿಯೋ ಆಫ್ ಎ ಮಟೀರಿಯಲ್ ಈಸ್ 0.5 ದೆನ್ ದ ಎಲಾಸ್ಟಿಕ್ ಮಾಡ್ಯುಲಸ್ ಆಫ್ ದ ಮಟೀರಿಯಲ್ ಈಸ್. ಇದು ನಿಮಗೆ ಫಿಕ್ಸ್ ನೆನಪಿರಬೇಕು ಫಾರ್ಮುಲಾಸ್. ಇವು 3 ಫಾರ್ಮುಲಾರ ಎಷ್ಟು ಇಂಪಾರ್ಟೆಂಟ್ ಅವ ನಿಮಗೆ ಅಂತಂದ್ರೆ 100% ನೆನಪಿಡಬೇಕು. ಫಸ್ಟ್ ಯಾವುದು, ಇ ಈಕ್ವಲ್ ಟು 2g ಬ್ರ್ಯಾಕೆಟ್ 1 + μ ಇ ಈಕ್ವಲ್ ಟು 3k 1 - 2μ ಈಕ್ವಲ್ ಟು 9 kg ಅಪಾನ್ 3k + g. ಇದ್ರಾಗ ನಿಮಗೆ ಅಪ್ಲೈ ಆಗೋದು ಫಾರ್ಮುಲಾ ಇದು. ಇದ್ರದಾಗ μ 0 ಹಾಕ್ರಿ, ಏನಾಗ್ತದೆ ನಿಮಗೆ, ಇದು 0 ಆಗಿದ್ರೆ 1 ಆಗ್ತದೆ. ಇಂಟು 2g ಇಂಟು 1 is 2g. ಯಂಗ್ಸ್ ಮಾಡ್ಯುಲಸ್ is 2 times ದ ಶಿಯರ್ ಮಾಡ್ಯುಲಸ್. ಏನಾಗ್ತದೆ 2 times ದ ಜಿ ಆಗ್ತದೆ. ಜಿ ಅಂತಂದ್ರೆ ಏನು ನಿಮಗೆ ಅಂತಂದ್ರೆ ಶಿಯರ್ ಮಾಡ್ಯುಲಸ್. ಹೌದು, ಜಿ ಅಂದರೆ ಶಿಯರ್ ಮಾಡ್ಯುಲಸ್. ಇದು 0 ಕೊಟ್ಟಿಲ್ಲ ಇಲ್ಲಿ, ಸಾರಿ. ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ನಿಮ್ಗೆ 0.5 ಕೊಟ್ಟಿದ್ದಾನೆ. μ 0 ಕೊಟ್ಟರೆ 2 times ಕರೆಕ್ಟ್. μ ಎಷ್ಟು ಕೊಟ್ಟಾನೆ 0.5 ಕೊಟ್ಟಾನೆ. 1.5 ಆಯಿತು. 1.5 ಇಂಟು 2 is 3g ಅಂದ್ರೆ 3 times ಆಫ್ ಶಿಯರ್ ಮಾಡ್ಯುಲಸ್. ಕೆ ಅಂತಂದ್ರೆ ಬಲ್ಕ್ ಮಾಡ್ಯುಲಸ್, ಜಿ ಅಂದ್ರೆ ಶಿಯರ್ ಮಾಡ್ಯುಲಸ್. ಇನ್ನೊಂದು
ಮುಂದೆ ಬಂದಾಗ ಹೇಳ್ತೀನಿ. ಏನಿಲ್ಲ ಬಲ್ಕ್ ಮಾಡ್ಯುಲಸ್ ಅಪ್ಪ ಅಂತಂದ್ರೆ ನಾರ್ಮಲ್ ಸ್ಟ್ರೇನ್ ಅಪಾನ್ ವಾಲ್ಯೂಮೆಟ್ರಿಕ್ ಸ್ಟ್ರೇನ್. ಶಿಯರ್ ಮಾಡ್ಯುಲಸ್ ಅಪ್ಪ ಅಂತಂದ್ರೆ ಶಿಯರ್ ಸ್ಟ್ರೆಸ್ ಅಪಾನ್ ಶಿಯರ್ ಮಾಡ್ಯುಲಸ್ ಜಿ ಈಸ್ ನಥಿಂಗ್ ಬಟ್ ಶಿಯರ್ ಸ್ಟ್ರೆಸ್ ಅಪಾನ್ ಶಿಯರ್ ಸ್ಟ್ರೇನ್. Next, a member is subjected to reversible tensile and compressive stresses that may fail stresses lower than the ultimate stress of the material. ಹೇಳಿ ನಿಮಗೆ ಫ್ಯಾಟಿಗ್ ಅಂತ ಫ್ಯಾಟಿಗ್. ನೆಕ್ಸ್ಟ್, ಪ್ರೆಷರ್ ಮೀಟರ್ ಟೆಸ್ಟ್ ಈಸ್ ಯೂಸ್ಡ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಶಿಯರ್ ಸ್ಟ್ರೆಸ್ ಶಿಯರ್ ಸ್ಟ್ರೇನ್ ಅವೆಲ್ಲ ಹೇಳ್ದಲ್ಲ ಕಾನ್ಸೆಪ್ಟ್. ಅದು ಶಿಯರ್ ಮಾಡ್ಯುಲಸ್ ಈಕ್ವಲ್ ಟು ಶಿಯರ್ ಸ್ಟ್ರೆಸ್ ಅಪಾನ್ ಶಿಯರ್ ಸ್ಟ್ರೇನ್. ಸೊ ಪ್ರೆಷರ್ ಮೀಟರ್ ಟೆಸ್ಟ್ ಎದಕ್ಕೆ ಯೂಸ್ ಮಾಡ್ತಾರೆ? ಶಿಯರ್ ಮಾಡ್ಯುಲಸ್ ಕಂಡುಹಿಡಿಯಲಿಕ್ಕೆ ಯೂಸ್ ಮಾಡ್ತಾರೆ. ಪಾಯ್ಸನ್ಸ್ ರೇಷಿಯೋ ಗೊತ್ತು, ಲ್ಯಾಟರಲ್ ಸ್ಟ್ರೇನ್ ಬೈ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್. ಬಲ್ಕ್ ಮಾಡ್ಯುಲಸ್ ಹೇಳಿ ನಿಮಗೆ ಕೆ ಈಕ್ವಲ್ ಟು ನಾರ್ಮಲ್ ಸ್ಟ್ರೆಸ್ ಅಪಾನ್ ವಾಲ್ಯೂಮೆಟ್ರಿಕ್ ಸ್ಟ್ರೇನ್. ಶಿಯರ್ ಮಾಡ್ಯುಲಸ್ ಗೊತ್ತು, ಜಿ ಈಕ್ವಲ್ ಟು ಶಿಯರ್ ಸ್ಟ್ರೆಸ್ ಅಪಾನ್ ಶಿಯರ್ ಸ್ಟ್ರೇನ್. ನೆಕ್ಸ್ಟ್ ಯಂಗ್ಸ್ ಮಾಡ್ಯುಲಸ್ ಗೊತ್ತು, ಸ್ಟ್ರೆಸ್ ಅಪಾನ್ ಸ್ಟ್ರೇನ್. ಯಂಗ್ಸ್ ಮಾಡ್ಯುಲಸ್ ಸ್ಟ್ರೆಸ್ ಅಪಾನ್ ಸ್ಟ್ರೇನ್. ಸ್ಟೀಲಿಗೆ ಎಷ್ಟಿರ್ತದೆ? 0.25 to 0.3. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಇನ್ ಎ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಆಫ್ ಎ ಸ್ಟ್ರಕ್ಚರಲ್ ಸ್ಟೀಲ್ with high carbon content which of the following zone is not prominent ಅಂತಂದ್ರೆ ಯಾವ್ದು ಝೋನ್ ಇರಂಗಿಲ್ಲ ಅಂತ ಏನು ಹೌದು. ಇನ್ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಆಫ್ ಸ್ಟ್ರಕ್ಚರಲ್ ಸ್ಟೀಲ್ ವಿತ್ ಹೈ ಕಾರ್ಬನ್ ಕಂಟೆಂಟ್ ವಿಚ್ ಆಫ್ ದ ಫಾಲೋಯಿಂಗ್ ಝೋನ್ ಇಸ್ ನಾಟ್ ಪ್ರಾಮಿನೆಂಟ್, ಯಾವ ಝೋನ್ ಕಂಡು ಬರಲ್ಲ ಅಂತ. ಅದಕ್ಕೆ ನಿಮಗೇನು ಗೊತ್ತಿರಬೇಕು, ಒಂದು ಕಾರ್ಬನ್ ಕಂಟೆಂಟ್ ಯಾವುದೇ ಒಂದು ಮಟೀರಿಯಲಿಂದ ಕಾರ್ಬನ್ ಕಂಟೆಂಟ್ ನಮ್ಮ ಹಾರ್ಡ್ನೆಸ್ ಆ್ಯಂಡ್ ಡಕ್ಟಿಲಿಟಿ ಮ್ಯಾಗ ಇಂಪ್ಯಾಕ್ಟ್ ಮಾಡ್ತದೆ. ನೀವು ಕಾರ್ಬನ್ ಕಂಟೆಂಟ್ ಹೆಚ್ಚಿಗಿತ್ತು ಅಂತ ತಿಕ್ಕೋರಿ, ಆವಾಗ ನಿಮ್ದು ಹಾರ್ಡ್ನೆಸ್ ಮಟೀರಿಯಲ್ ಹಾರ್ಡ್ನೆಸ್ ಹೆಚ್ಚಿಗೆ ಆಗ್ತದೆ. ಬಟ್ ಡಕ್ಟಿಲಿಟಿ ಅಂದ್ರೇನು? ಎಲಾಂಗೇಷನ್ ಕೆಪಾಸಿಟಿ ಕಡಿಮೆ ಆಗ್ತದೆ ನಿಮ್ಮ ಮಟೀರಿಯಲ್. ಕಾರ್ಬನ್ ಕಂಟೆಂಟ್ ಹೆಚ್ಚಿಗಿತ್ತಪ್ಪ ಅಂತಂದರೆ ಹಾರ್ಡ್ನೆಸ್ ಅಫ್ಕೋರ್ಸ್ ಹೆಚ್ಚಿಗೆ ಆಗ್ತದೆ, ಬಟ್ ಡಕ್ಟಿಲಿಟಿ ಕಡಿಮೆ ಆಗ್ತದೆ. ಡಕ್ಟಿಲಿಟಿ ಕಡಿಮೆ ಆಗೋದ್ರಲಿಂತ ಏನಾಗ್ತದೆ ನಿಮಗೆ? ಈಲ್ಡ್ ಝೋನ್ ಏನಾಗ್ತದೆ? ಜಲ್ದಿ ಬರ್ತದೆ. ಈಲ್ಡ್ ಝೋನ್ ನಿಮಗೆ ಕಾಣೆ ಬರ್ಲಾಕಪ್ಪ ಅಂತಂದ್ರೆ ಅದು ಏನಾಗ್ತದೆ? ಮಟೀರಿಯಲ್ ಡಕ್ಟಿಲಿಟಿ ಕಡಿಮೆ ಆಗ್ಲತ್ತ ಬರ್ತಪ್ಪ ಅಂತಂದ್ರೆ ಬ್ರಿಟಲ್ ಹಾಕೋದು ಬರ್ಲತ್ತದ ಅಂದಂಗೆ ಮಟೀರಿಯಲ್ ನಿಮ್ಮದು. ಸೊ ಅದಕ್ಕೆ ಈಲ್ಡ್ ಝೋನ್. ದ ಈಲ್ಡ್ ಝೋನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕನ್ಸಿಡರ್ಡ್ ಇನ್ ದ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಆಫ್ ದ ಸ್ಟ್ರಕ್ಚರಲ್ ಸ್ಟೀಲ್ ವಿತ್ ಹೈ ಕಾರ್ಬನ್ ಕಂಟೆಂಟ್ ಬಿಕಾಸ್ ಈಲ್ಡ್ ಝೋನ್ ಬಿಕಮ್ಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ if it's increase the amount of the carbon content. Yield zone ಕಂಡುಬರಲಿ, ನೆನಪಿಟ್ಕೋರಿ. Next question. During the tensile testing of a specimen using a UTM, the parameters ಯೂನಿವರ್ಸಲ್ ಟೆಸ್ಟಿಂಗ್ ಮಷಿನ್ದಾಗ ಏನು ಕಂಡು ಹಿಡಿತೇವಪ್ಪ ನಾವು? ಲೋಡ್ ಮತ್ತು ಎಲಾಂಗೇಷನ್. ಲೋಡ್ ಹಾಕ್ತಿರ್ತೇವೆ, ಎಷ್ಟು ಎಲಾಂಗೇಟ್ ಆಗ್ತದೆ ಅದು ನೋಡ್ಕೋತ ಹೋಗ್ತೇವೆ. ಅದೇ ಟು ಮೆಜರ್ ಡ್ಯಾಶ್ ಸ್ಟ್ರೇನ್ ರೋಸೆಟ್ಸ್ ಆರ್ ಯೂಸ್ಡ್. ಲೀನಿಯರ್ ಸ್ಟ್ರೇನ್ ಅಥವಾ ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಅಂತಲೂ ಕರಿತೇವೆ ನಾವು. ಒಂದು ಮಟೀರಿಯಲ್ದು ಲೀನಿಯರ್ ಸ್ಟ್ರೇನ್ ಅಥವಾ ಲಾಂಗಿಟ್ಯೂಡಿನಲ್ ಸ್ಟ್ರೇನ್ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ? ಸ್ಟ್ರೇನ್ ರೋಸೆಟ್ ಯೂಸ್ ಮಾಡ್ತಾರೆ. ಎ ಲೋಕಲೈಸ್ಡ್ ಕಾಂಪ್ರೆಸಿವ್ ಸ್ಟ್ರೆಸ್ ಎಟ್ ದ ಏರಿಯಾ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ಟೂ ಮೆಂಬರ್ಸ್ ಈಸ್ ನೋನ್ ಆ್ಯಸ್. ಇದಕ್ಕೇನಂತಾರೆ? ಕ್ರಷಿಂಗ್ ಅಂತಾರೆ. ಕಾಂಪ್ರೆಸಿವ್ ಸ್ಟ್ರೆಸ್ ಅಂತ ಬಂದಂತ ತಿಕ್ಕೋರು ನಿಮ್ಮ ತಲೆಗೆ ಏನು ಬರಬೇಕು? ಕ್ರಷಿಂಗ್ ಆಗ್ತದೆ, ಕ್ರಷಿಂಗ್. ನೆಕ್ಸ್ಟ್, ದ ವರ್ಕ್ ಡನ್ ಪರ್ ಯೂನಿಟ್ ವಾಲ್ಯೂಮ್ ಇನ್ ಎಲಾಂಗೇಷನ್ ಆಫ್ ಎ ಬಾಡಿ ಬೈ ಎ ಯುನಿಆಕ್ಸಿಯಲ್ ಫೋರ್ಸ್. ವರ್ಕ್ ಡನ್ ಪರ್ ಯೂನಿಟ್ ವಾಲ್ಯೂಮ್ ಅಪ್ಪ ಅಂತಂದ್ರೆ ಏನು? ಎಲಾಂಗೇಷನ್ ಆಫ್ ಎ ಬಾಡಿನ ಯುನಿಆಕ್ಸಿಯಲ್ ಫೋರ್ಸ್ ಅಂದ್ರೇನು? ಹಾಫ್ ಇಂಟು ಇದೇನಪ್ಪ ಅಂತಂದ್ರೆ ಒಂದು ಕಾನ್ಸೆಪ್ಟ್ ಬರ್ತದೆ, ಸ್ಟ್ರೆಸ್ ಸ್ಟ್ರೈನ್ ಇರ್ತದೆ. ಸೊ ಇದು ನೀವು ರೈಟ್ ಆ್ಯಂಗಲ್ ಅಪ್ಲೈ ಮಾಡ್ತೀರಿ, ಇಲ್ಲಿ ವರ್ಕ್ ಡನ್ ಏನಾಗ್ತದೆ? ಟ್ರಯಾಂಗಲ್ ಅದ, ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್. ಸೊ ದಿಸ್ ಈಸ್ ದ ವರ್ಕ್ ಡನ್ ಇದಂಗೆ. ಸೊ ದ ಆನ್ಸರ್ ವಿಲ್ ಬಿ ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್. ಇಫ್ ಎ ರಿಜಿಡ್ಲಿ ಕನೆಕ್ಟೆಡ್ ಬಾರ್ ಆಫ್ ಸ್ಟೀಲ್ ಆ್ಯಂಡ್ ಕಾಪರ್ ಈಸ್ ಕೂಲ್ಡ್. ಏನು ಮಾಡ್ಲತ್ತಾರಪ್ಪ ಅಂತಂದ್ರೆ ರಿಜಿಡ್ಲಿ ಕನೆಕ್ಟೆಡ್ ಸ್ಟೀಲ್ ಮತ್ತು ಕಾಪರ್ ಬಾರ್ಸ್ ಅವ ಅಂತ ತಿಕ್ಕೋರಿ. ಇದು ಕೂಲ್ ಆಯ್ತಪ್ಪ ಅಂತಂದರೆ ಕಾಪರ್ ಬಾರ್ ವಿಲ್ ಬಿ ಸಬ್ಜೆಕ್ಟೆಡ್ ಟು. ಕಾಪರ್ ಬಾರ್ ಯಾವಾಗಲೂ ಏನೋ ಮಾಡಿರ್ತಾರೆ? ಟೆನ್ಸೈಲಿಗೆ ಸಬ್ಜೆಕ್ಟ್ ಮಾಡಿರ್ತಾರೆ. ಸ್ಟೀಲ್ ಈಸ್ ಕಾಂಪ್ರೆಸಿವ್, ಈಸ್ ಟೆನ್ಷನ್. ಇಫ್ ಎ ರಿಜಿಡ್ಲಿ ಕನೆಕ್ಟೆಡ್ ಬಾರ್ ಆಫ್ ಅ ಸ್ಟೀಲ್ ಆ್ಯಂಡ್ ಕಾಪರ್ ಈಸ್ ಕೂಲ್ ಆಯ್ತಪ್ಪ ಅಂತಂದರೆ the copper bar will be subjected to tension. Strain in a direction at right angles to direction of applied force. ನಿಮಗೆ ಹೇಳಿ ನಿಮಗೆ ಹೀಗೆ ಅದೇ ಡೈರೆಕ್ಷನ್ದಾಗಿತ್ತಪ್ಪ ಅಂತಂದ್ರೆ ನೀವು ಅಂತೀರಿ ಲಾಂಗಿಟ್ಯೂಡಿನಲ್ ಅಂತೀರಿ ಅಥವಾ ಲೀನಿಯರ್ ಅಂತೀರಿ. ಪರ್ಪೆಂಡಿಕ್ಯುಲರ್ ಟು ದ್ಯಾಟ್ ಒನ್ ಇದ್ದರೆ ಲ್ಯಾಟ್ರಲ್.
ಇನ್ನೊಂದು ನೆನ್ಪಿಟ್ಕೋರಿ, ಇದೊಂದು ಕಾನ್ಸೆಪ್ಟ್ ಅದ. ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು ಸ್ಟ್ರೇನ್ ವಿತಿನ್ ದ ಪ್ರಪೋರ್ಷ್ನಾಲಿಟಿ ಲಿಮಿಟ್. ಅವಾಗೇನು ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಸ್ಟ್ರೇನ್, ಅದಕ್ಕೆ ಏನು ಮಾಡ್ತಾರೆ, ಒಂದು ಕಾನ್ಸ್ಟೆಂಟ್ ಯಾವ್ದು ಬರ್ತದೆ, ಯಂಗ್ಸ್ ಮಾಡ್ಯುಲಸ್ ಇ ಬರ್ತದೆ. ಶಿಯರ್ ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು ಶಿಯರ್ ಸ್ಟ್ರೇನ್ ಕೂಡ ಇರ್ತದೆ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಇರ್ತದೆ. ಇದು ಪ್ರಪೋರ್ಷ್ನಾಲಿಟಿ ಲಿಮಿಟ್, ಇದು ಎಲಾಸ್ಟಿಕ್ ಲಿಮಿಟ್. ಅವಾಗ ಏನಾಗ್ತದೆ, ಶಿಯರ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಶಿಯರ್ ಸ್ಟ್ರೇನ್. ಅವಾಗ ನಾವು ಯಾವ್ದು ಕಾನ್ಸ್ಟೆಂಟ್ ಯೂಸ್ ಮಾಡ್ತೇವೆ ಅಂತಂದ್ರೆ ಮಾಡ್ಯುಲಸ್ ಆಫ್ ರಿಜಿಡಿಟಿ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಏನಂತೇವೆ, ಜಿ ಅಂತೇವೆ. ಮಾಡ್ಯುಲಸ್ ಆಫ್ ರಿಜಿಡಿಟಿ ಅರೆ ಅಂತೇವೆ, ಅಥವಾ ಮಾಡ್ಯುಲಸ್ ಆಫ್ ಶಿಯರ್ ಮಾಡ್ಯುಲಸ್ ಕೂಡ ಅಂತೇವೆ. ಓಕೆ, ನೆಕ್ಸ್ಟ್ ಒನ್, ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂದ್ರೇನು, ಜಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಯೂಶುವಲ್ ನೊಟೇಷನ್ ಯೂಸಿಂಗ್. ಇವು 3 ಫಾರ್ಮುಲಾ ನೆನ್ಪಿಟ್ಕೋರಿ, ಇವು ಆ ಕಡೆ ಮಾಡಿರಿ, ಬರ್ತದೆ ನಿಮಗೆ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಗಿವ್ಸ್ ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ದ ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್ ಆ್ಯಂಡ್ ಪಾಯ್ಸನ್ಸ್ ರೇಷಿಯೋ. ಸೇಮ್ ಅದ, ಯು ಕ್ಯಾನ್ ಗೋ ಥ್ರೂ ದೀಸ್ ಫಾರ್ಮುಲಾಸ್. ನಾ ಎಕ್ಸ್ಪ್ಲೇನ್ ಮಾಡೋದೇನು ಜರೂರತ್ತಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಮ್ಮಿ, 24. If a material has identical elastic properties in all direction, it is said to be. ಎಲ್ಲ ಡೈರೆಕ್ಷನ್ದಾಗ ಒಂದು ಮಟೀರಿಯಲ್ ಅದ ಅಂತ ತಿಳ್ಕೋರಿ. ಇದು ಮಟೀರಿಯಲ್ದು ಎಲಾಸ್ಟಿಕ್ ಪ್ರಾಪರ್ಟೀಸ್ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್, ಝಡ್ ಡೈರೆಕ್ಷನ್ಸ್ ಯಾವುದೇ ಕೊಟ್ಟನು. ಇಲ್ಲಿ ಈವನ್ ಇತ್ತಂದ್ರೆ ಈವನ್ನೇ ಇರ್ತದೆ. ಇಲ್ಲಿ ಎಕ್ಸಾಂಪಲ್ ಈ ಟು ಇತ್ತಪ್ಪ ಅಂತಂದರೆ ಟೂನೇ ಇರ್ತದೆ. ಸೊ ಅದಕ್ಕೇನಂತಾರೆ, ಐಸೋಟ್ರೋಪಿಕ್ ಅಂತಾರೆ. ನಿಮಗೆ ಇದು ಹೋಮೋಜಿನಿಯಸ್ ಅಂದ್ರೆ ಏನು, ಐಸೋಟ್ರೋಪಿಕ್ ಅಂದ್ರೆ ಏನು, ಆರ್ಥೋಟ್ರೋಪಿಕ್ ಅಂದ್ರೆ ಏನು, ಇವೆಲ್ಲ ಫಸ್ಟಿಗೆ ಕ್ಲಿಯರ್ ಆಗಬೇಕು ನಿಮಗೆ. ಅದಾದ ಬೆಳಕ್ ನೀವು ಈಸಿಯಾಗಿ ಕರೆಕ್ಟ್ ಹಾಕ್ತೀರಿ. ಸೊ ಫಸ್ಟ್ ನಾವೇನು ನೋಡಮ್ಮಿ, ಹೋಮೋಜಿನಿಯಸ್ ಮಟೀರಿಯಲ್ ಅಂತಂದರೆ ಏನು. ಹೋಮೋಜಿನಿಯಸ್ ಮಟೀರಿಯಲ್ ಅಂತಂದರೆ ಫಸ್ಟ್ ಸ್ಟೇಟ್ಮೆಂಟ್ ಹೋದ್ರಿ. ಎ ಮಟೀರಿಯಲ್ ಇಸ್ ಸೆಡ್ ಟು ಬಿ ಹೋಮೋಜಿನಿಯಸ್ ವೆನ್ ಇಟ್ ಶೋಸ್ ಸೇಮ್ ಎಲಾಸ್ಟಿಕ್ ಪ್ರಾಪರ್ಟೀಸ್ ಎಟ್ ಎನಿ ಪಾಯಿಂಟ್ ಆನ್ ದ ಮಟೀರಿಯಲ್. ಈ ಎಕ್ಸಾಂಪಲು ಒಂದು ಮಟೀರಿಯಲ್ ಅದ ಅಂತ ತಿಳ್ಕೋರಿ. ಇದು ಮಟೀರಿಯಲ್ನಾಗ ಯಾವುದೇ ಒಂದು ಪಾಯಿಂಟ್ನಾಗ ಇರ್ಲಿಕ್ಕೆ, ಈ ಡೈರೆಕ್ಷನ್ನಾಗ ಈವನ್ ಇತ್ತು ಅಂತಂದ್ರೆ ಈ ಡೈರೆಕ್ಷನ್ದು ಎಲಾಸ್ಟಿಕ್ ಪ್ರಾಪರ್ಟೀಸ್ ಈವನ್ನೇ ಇರ್ತದೆ. ಇದ್ರೊಳಗೆ ಈವನ್ ಇತ್ತಂದ್ರೆ ಇದ್ರೊಳಗೂ ಈವನ್ನೇ ಇರ್ತದೆ. ಈಗ ಏನರೆ ಇಫ್ ವೈ ಡೈರೆಕ್ಷನ್ನಾಗ ಟು ಇತ್ತು ಅಂತ ತಿಳ್ಕೋರಿ, ಎಲ್ಲ ಪಾಯಿಂಟ್ ಮ್ಯಾಗ ವೈ ಡೈರೆಕ್ಷನ್ನಾಗ ಎಲಾಸ್ಟಿಕ್ ಪ್ರಾಪರ್ಟೀಸ್ ಅದರದು ಟೂನೇ ಇರ್ತದೆ. ಇದು ಹೋಮೋಜಿನಿಯಸ್ ಮಟೀರಿಯಲ್. ಇನ್ನು ಐಸೋಟ್ರೋಪಿಕ್ ಮಟೀರಿಯಲ್ ಅಂತಂದರೆ ಏನು ಅಂದರೆ, ಎ ಮಟೀರಿಯಲ್ ಇಸ್ ಸೆಡ್ ಟು ಬಿ ಐಸೋಟ್ರೋಪಿಕ್ ವೆನ್ ಇಟ್ ಶೋಸ್ ಸೇಮ್ ಎಲಾಸ್ಟಿಕ್ ಪ್ರಾಪರ್ಟೀಸ್ ಎಟ್ ಎನಿ ಗಿವನ್ ಡೈರೆಕ್ಷನ್ ಎಟ್ ಎನಿ ಗಿವನ್ ಪಾಯಿಂಟ್. ಅಂದರೆ ಸೇಮ್ ಒಂದು ಮಟೀರಿಯಲ್ ಅದ, ಒಂದು ಪಾಯಿಂಟ್ ಅದ, ಯಾವುದೋ ಒಂದು ಪಾಯಿಂಟ್ ಅದ, ಇಲ್ಲೊಂದು ಪಾಯಿಂಟ್ ಅದ ಅಥವಾ ಇಲ್ಲೊಂದು ಪಾಯಿಂಟ್ ಅದ ಅಂತ ತಿಳ್ಕೋರಿ. ಸೇಮ್ ಎಲಾಸ್ಟಿಕ್ ಪ್ರಾಪರ್ಟೀಸ್ ಎಟ್ ಎನಿ ಗಿವನ್ ಡೈರೆಕ್ಷನ್. ನಿಮಗೆ ಎಕ್ಸ್ ಡೈರೆಕ್ಷನ್ ಕೊಡಲಿ, ವೈ ಡೈರೆಕ್ಷನ್ ಕೊಡಲಿ, ಜೆಡ್ ಡೈರೆಕ್ಷನ್ ಕೊಡಲಿ, ಇಲ್ಲಿ ಎಕ್ಸ್ ಕೊಡಲಿ, ವೈ ಕೊಡಲಿ, ಜೆಡ್ ಕೊಡಲಿ, ಇದ್ರೊಳಗೆ ಈ ಪಾಯಿಂಟ್ನಾಗ 3 ಡೈರೆಕ್ಷನ್ನಾಗ ಎಲಾಸ್ಟಿಕ್ ಪ್ರಾಪರ್ಟೀಸ್ ಈವನ್ ಇತ್ತಂದ್ರೆ ಈವನ್ನೇ ಇರ್ತದೆ. ಟು ಇತ್ತಪ್ಪ ಅಂತಂದರೆ ಟೂನೇ ಇರ್ತದೆ. ಹಾಗೆ ತ್ರೀ ಇತ್ತಂದರೆ ಎಲ್ಲ ಕಡೆ ತ್ರೀನೇ ಇರ್ತದೆ. ಇದು ಐಸೋಟ್ರೋಪಿಕ್ ಮಟೀರಿಯಲ್. ಹೋಮೋಜಿನಿಯಸ್ ಗೊತ್ತಾಯ್ತಾ, ಐಸೋಟ್ರೋಪಿಕ್ ಗೊತ್ತಾಯ್ತಾ. ಹೋಮೋಜಿನಿಯಸ್ನಾಗ ಒಂದು ಗಿವನ್ ಪಾಯಿಂಟ್ನಾಗ ಒಂದು ಡೈರೆಕ್ಷನ್ನಾಗ ಅಷ್ಟೇ ಎಲಾಸ್ಟಿಕ್ ಪ್ರಾಪರ್ಟೀಸ್ ಸೇಮ್ ಇರ್ತಾವೆ. ಇದ್ರೊಳಗೆ ಒಂದು ಗಿವನ್ ಪಾಯಿಂಟ್ನಾಗ ಎಲ್ಲ 3 ಡೈರೆಕ್ಷನ್ಸ್ನಾಗ ಏನಿರ್ತದೆ, ಎಲಾಸ್ಟಿಕ್ ಪ್ರಾಪರ್ಟೀಸ್ ಸೇಮ್ ಇರ್ತದೆ. ಹೋಮೋಜಿನಿಯಸ್ ಆ್ಯಂಡ್ ಐಸೋಟ್ರೋಪಿಕ್. ಹೋಮೋಜಿನಿಯಸ್ ಆ್ಯಂಡ್ ಐಸೋಟ್ರೋಪಿಕ್ ಅಂತಂದ್ರೆ ಒಂದು ಮಟೀರಿಯಲ್ ಅದ ಅಂತ ತಿಳ್ಕೊ, ಒಂದು ಪಾಯಿಂಟ್ ಅದ, 3 ಡೈರೆಕ್ಷನ್ನಾಗ ಈನೇ ಇತ್ತು. ಎಕ್ಸ್ ಡೈರೆಕ್ಷನ್ನಾಗೂ ಅದ, ವೈ ಡೈರೆಕ್ಷನ್ನಾಗೂ ಅದ, ಝಡ್ ಡೈರೆಕ್ಷನ್ನು ನಿಮ್ಗೆ ಅದ ಅಂತಂದ್ರೆ ಏನಾಯ್ತು, ನಿಮ್ಗೆ ಫಸ್ಟಿಗೆ ಇದೇನಾಯಿತು, ಮಟೀರಿಯಲ್ ಹೋಮೋಜಿನಿಯಸ್ ಆಯ್ತು, ನಿಮಗೆ ಗೊತ್ತಾಯ್ತು. ಐಸೋಟ್ರೋಪಿಕ್ ಆಯ್ತು ಅಂತ ಆಗ್ಬೇಕಂತಂದ್ರೆ ಒಂದು ಪಾಯಿಂಟ್ನಾಗ 3 ಕಡೆ ಎಲಾಸ್ಟಿಕ್ ಪ್ರಾಪರ್ಟೀಸ್ 3 ಡೈರೆಕ್ಷನ್ನಾಗ ಒಂದು ಪಾಯಿಂಟ್ನಾಗ ಸೇಮ್ ಅವ. ಎರಡೂ ಯಾವಾಗ ಸೇಮ್ ಇರ್ತಾವಲ್ಲ ಅದಕ್ಕೆ ಏನಾಗ್ತದೆ, ಹೋಮೋಜಿನಿಯಸ್ ಆ್ಯಂಡ್ ಐಸೋಟ್ರೋಪಿಕ್ ಮಟೀರಿಯಲ್ ಆಗ್ತದೆ. ಆ್ಯನ್ಐಸೋಟ್ರೋಪಿಕ್ ಅಂತಂದರೆ ಏನು, ಆ್ಯನ್ಐಸೋಟ್ರೋಪಿಕ್ ಅಂತಂದ್ರೂ ಸೇಮ್ ಇಲ್ಲದ ನೋಡ್ರಿ. ಆ್ಯನ್ಐಸೋಟ್ರೋಪಿಕ್ ಅಂದ್ರೂ ಸೇಮ್ ಒಂದು ಮಟೀರಿಯಲ್ ಅದ ಅಂತ ತಿಳ್ಕೋರಿ. ಒಂದು ಮಟೀರಿಯಲ್ನಾಗ 3 ಡೈರೆಕ್ಷನ್ಸ್ನಾಗ ಎಲ್ಲ ಡೈರೆಕ್ಷನ್ಸ್ನಾಗ ಅದ್ರ ಪ್ರಾಪರ್ಟೀಸ್ ಎಲ್ಲ ಡಿಫ್ರೆಂಟ್ ಇರ್ತದೆ. ಇಲ್ಲಿ ಒನ್ ಇತ್ತು, ಇಲ್ಲಿ ಟು ಇತ್ತು, ಇಲ್ಲಿ ತ್ರೀ ಇರ್ತದೆ ತಿಳ್ಕೋರಿ. ಇನ್ನೊಂದು ಪಾಯಿಂಟ್ ಕಡೆ ಒಂದು ಮಟೀರಿಯಲ್ನಾಗ ಇಲ್ಲಿ 4, 5, 6 ಹಿಂಗೆ ಇರ್ತದೆ, ಯಾವುದೂ ಸೇಮ್ ಇರಲ್ಲ. ಅದಕ್ಕೆ ಏನಂತಾರೆ ಅಂತಂದ್ರೆ ಆ್ಯನ್ಐಸೋಟ್ರೋಪಿಕ್ ಮಟೀರಿಯಲ್ ಅಂತ ಕರೀತಾರೆ. ತಿಳಿತಾ?
ಏನದ ಎ ಮೆಟೀರಿಯಲ್ ಈಸ್ ಸೆಡ್ ಟು ಬಿ ಆನ್ ಐಸೋಟ್ರೋಪಿಕ್ ವೆನ್ ಇಟ್ ಶೋಸ್ ಡಿಫ್ರೆಂಟ್ ಎಲಾಸ್ಟಿಕ್ ಪ್ರಾಪರ್ಟೀಸ್ ಇನ್ ಎನಿ ಗಿವನ್ ಡೈರೆಕ್ಷನ್ ಎಟ್ ಎನಿ ಗಿವನ್ ಪಾಯಿಂಟ್. ನೆಕ್ಸ್ಟ್ ಬರೋದು ಆರ್ಥೋಟ್ರೋಪಿಕ್. ಯಾವುದು? ಆರ್ಥೋಟ್ರೋಪಿಕ್ ಮಟೀರಿಯಲ್. ಎ ಮಟೀರಿಯಲ್ ಈಸ್ ಸೆಡ್ ಟು ಬಿ ಆರ್ಥೋಟ್ರೋಪಿಕ್ ವೆನ್ ಇಟ್ ಶೋಸ್ ಡಿಫ್ರೆಂಟ್ ಎಲಾಸ್ಟಿಕ್ ಪ್ರಾಪರ್ಟೀಸ್ ಇನ್ 3 ಆರ್ಥೋಗೋನಲ್ ಡೈರೆಕ್ಷನ್ ಎಟ್ ಎ ಗಿವನ್ ಪಾಯಿಂಟ್. ಅಂತಂದರೆ ಎಕ್ಸ್ ಡೈರೆಕ್ಷನ್ನಾಗ E1 ಅಥವಾ ವೈ ಡೈರೆಕ್ಷನ್ನಾಗ E2 ಅಥವಾ Z ಡೈರೆಕ್ಷನ್ದಾಗ E3 ಆಯ್ತೈತಿಕೋ 90 ಡಿಗ್ರೀಸ್ನಾಗ ಅವೆಲ್ಲ ಇದ್ದು ಆ 90 ಡಿಗ್ರೀಸಿಗೆ ಒಮ್ಮೆನು ಚೇಂಜ್ ಆಗ್ಬೇಕು, ಡಿಫ್ರೆಂಟ್ ಎಲಾಸ್ಟಿಕ್ ಪ್ರಾಪರ್ಟೀಸ್ ಇರಬೇಕು. ಅವಾಗ ಏನಂತಾರೆ ಅದಕ್ಕೆ ಆರ್ಥೋಟ್ರೋಪಿಕ್ ಮಟೀರಿಯಲ್ ಅಂತ ಕರೀತಾರೆ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇದಕ್ಕಿಂತಲೂ ಹೆಚ್ಚಿಗೆ ಇಂಪಾರ್ಟೆಂಟ್ ಏನು ನಿಮಗೆ ಎಕ್ಸಾಮ್ದಾಗ ಅಂತಂದ್ರೆ ಇದು ಕೇಳ್ತಾರೆ ನೋಡ್ರಿ. ಮಟೀರಿಯಲ್ ಟೋಟಲ್ ನಂಬರ್ ಆಫ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಮತ್ತು ಟೋಟಲ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಕೇಳ್ತಾರೆ. ಮಟೀರಿಯಲ್ ಹೋಮೋಜೀನಿಯಸ್ ಮತ್ತು ಐಸೋಟ್ರೋಪಿಕ್ಕಿಗೆ ಎಷ್ಟು ನಂಬರ್ ಆಫ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಎಷ್ಟು, ನಂಬರ್ ಆಫ್ ಇಂಡಿಪೆಂಡೆಂಟ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಎಷ್ಟು ಅಂತ. ನಿಮಗೆ ನಂಬರ್ ಆಫ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಗೊತ್ತು, ಇ ಜಿ ಮ್ಯೂ ಮತ್ತು ಕೆ. ಇವೆಲ್ಲ ಏನು ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ಗಳು ಇವು, ಇ ಜಿ ಮ್ಯೂ ಮತ್ತು ಕೆ. ಇ ಅಂತಂದರೆ ಆ್ಯಂಗ್ಸ್ ಮಾಡ್ಯುಲಸ್, ಜಿ ಅಂತಂದರೆ ಶಿಯರ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ರಿಜಿಡಿಟಿ, ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ, ಮಾಡ್ಯುಲಸ್ ಆಫ್ ರಿಜಿಡಿಟಿ. ಮ್ಯೂ ಅಂತಂದರೆ ಪಾಯ್ಸನ್ಸ್ ರೇಷಿಯೋ, ಕೆ ಅಂತಂದರೆ ಬಲ್ಕ್ ಮಾಡ್ಯುಲಸ್. ಇವು ಹೋಮೋಜೀನಿಯಸ್ ಆ್ಯಂಡ್ ಐಸೋಟ್ರೋಪಿಕ್ಕಿಗೆ ನಂಬರ್ ಆಫ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಇಸ್ 4. ಟೋಟಲ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ ಎಷ್ಟು? 2. ಯಾವುದು? ಇ ಆ್ಯಂಡ್ ಮ್ಯೂ. ಐಸೋಟ್ರೋಪಿಕ್ಕಿಗೆ ಎಷ್ಟು ಇರ್ತವೆ ಎಲಾಸ್ಟಿಕ್ ಕಾನ್ಸ್ಟೆಂಟ್? ಇನ್ಫನೈಟ್ ಇರ್ತವೆ. ಇಂಡಿಪೆಂಡೆಂಟ್ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್ 21 ಇರ್ತವೆ. ಆರ್ಥೋಟ್ರೋಪಿಕ್ಕಿಗೆ 12 ಇರ್ತವೆ ಎಲಾಸ್ಟಿಕ್ ಕಾನ್ಸ್ಟೆಂಟ್, 9 ಇಂಡಿಪೆಂಡೆಂಟ್ ಎಲಾಸ್ಟಿಕ್ ಕಾನ್ಸ್ಟೆಂಟ್. ಇವು ಭಾಳ ಭಾಳ ಇಂಪಾರ್ಟೆಂಟ್, ನೆನ್ಪಿಡಲೇಬೇಕು ನೀವು. ಇದು ತಿಳಿತಲ್ಲ. ನೆಕ್ಸ್ಟ್, ಬಲ್ಕ್ ಮಾಡ್ಯುಲಸ್ ಈಸ್ ಡಿಫೈನ್ಡ್ ಆಸ್ ಅ ರೇಷಿಯೋ ಆಫ್, ಹೇಳಿ ನಿಮ್ಗೆ ಎಷ್ಟು ಸಾರಿ, ನಾರ್ಮಲ್ ಸ್ಟ್ರೆಸ್ ಅಪಾನ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಸ್ಟ್ರೈನ್ ಎನರ್ಜಿ ಕಾಸ್ಡ್ ಬೈ ಬೆಂಡಿಂಗ್ ಈಸ್ ಗಿವನ್ ಬೈ. ಸ್ಟ್ರೈನ್ ಎನರ್ಜಿ ಬಂತು ನಿಮಗೆ. ಸ್ಟ್ರೈನ್ ಎನರ್ಜಿ ಕಾನ್ಸೆಪ್ಟ್ ತಿಳ್ಕೊಬೇಕು ನೀವು ಫಸ್ಟ್. ಸ್ಟ್ರೈನ್ ಎನರ್ಜಿ ಅಂದರೆ ಏನು ಅಂತಂದ್ರೆ, ಸ್ಟ್ರೈನ್ ಎನರ್ಜಿ ಈಸ್ ನಥಿಂಗ್ ಬಟ್ ಈ ಒಂದು ಮಟೀರಿಯಲ್ ಅದ ಅಂತ ತಿಕ್ಕೋರಿ ನಿಂಬಲ್ಲಿ. ಯಾವುದೋ ಒಂದು ಏನರ ಒಂದು ಮಟೀರಿಯಲ್ ಅದ ಅಂತ ತಿಕ್ಕೋರಿ. ಆ ಮಟೀರಿಯಲ್ ನೀವೇನು ಮಾಡ್ತೀರಿ, ಅದಕ್ಕೆ ಒಂದು ಮಟೀರಿಯಲ್ ಅದ ಅಂತ ತಿಕ್ಕೋರಿ. ಆ ಮಟೀರಿಯಲಿಗೆ ನೀವು ಟೆನ್ಸೈಲ್ ಅಥವಾ ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡ್ತೀರಿ ಅಂತ ತಿಕ್ಕೋರಿ ಫಾರ್ ಎಕ್ಸಾಂಪಲ್. ಅವಾಗ ಏನಾಗ್ತದ, ಇದು ಹಿಗ್ತದೆ, ಮಟೀರಿಯಲ್ ಹಿಗ್ಗುತ್ತದೆ. ಅವಾಗ ಏನಾಗ್ತದೆ, ಇದ್ರೊಳಗೆ ಒಂದು ಎನರ್ಜಿ ಸ್ಟೋರ್ ಆಗಿರ್ತದೆ. ಆ ಎನರ್ಜಿ ಸ್ಟೋರ್ ಆಗಿರೋದು ಒಳಗೆ ಏನು ಎನರ್ಜಿ ಸ್ಟೋರ್ ಆಗಿರ್ತದಲ್ಲ, ಫಾರ್ ಎಕ್ಸಾಂಪಲ್ ನೀವು ಬೆಸ್ಟ್ ಹೇಳ್ಬೇಕಂತಂದ್ರೆ ಮೆಟೀರಿಯಲ್ ಒಂದು ರಬ್ಬರ್ ಅಂತ ತಿಕ್ಕೋರಿ, ರಬ್ಬರ್ ಅದ ಅಂತ ತಿಕ್ಕೋರಿ. ಈ ರಬ್ಬರ್ ಇರ್ತದೆ, ರಬ್ಬರ್ ನೀವು ಎಲಾಂಗೇಟ್ ಮಾಡೋದ್ ಬಳಕ ಅದು ಎನರ್ಜಿ ಸ್ಟೋರ್ ಆಗಿರ್ತದೆ. ಆ ಎನರ್ಜಿ ಸ್ಟೋರ್ ಆಗಿರೋದಕ್ಕೆ ಏನಂತಾರಪ್ಪ ಅಂತಂದ್ರೆ ಸ್ಟ್ರೈನ್ ಎನರ್ಜಿ ಅಂತಾರೆ. ಅದು ನೀವು ಬಿಟ್ಟಾಗ ಟಪ್ ಅಂತ ಮತ್ತು ವಾಪಸ್ ಬರ್ತಲ್ಲ, ಬಟ್ ವಾಪಸ್ ಬರೋದು ಈಸ್ ಎಲಾಸ್ಟಿಕ್ ಪ್ರಾಪರ್ಟಿ ಅದರದ್ದು. ಬಟ್ ಅದ್ರ ಒಳಗೆ ಏನು ಎನರ್ಜಿ ಸ್ಟೋರ್ ಆಗಿರ್ತದೋ ಅದಕ್ಕೆ ವಾಪಸ್ ಬರ್ಲಕ್ಕ ಅದು ಸ್ಟ್ರೈನ್ ಎನರ್ಜಿ. ಇಸ್ ಅ ಸ್ಟ್ರೈನ್ ಎನರ್ಜಿ. ಸ್ಟ್ರೈನ್ ಎನರ್ಜಿದು ಮೇಜರ್ಲಿ 2 ಇಂಪಾರ್ಟೆಂಟ್ ಫಾರ್ಮುಲಾ. ಒಂದು ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್ ಇಂಟು ಇಟ್ಸ್ ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ಗೊತ್ತು ನಿಮ್ಗೆ, ಮಟೀರಿಯಲ್ದು ಏರಿಯಾ ಇಂಟು ಲೆಂತ್, ಇನ್ನೊಂದು ಸ್ಟ್ರೈನ್ ಎನರ್ಜಿ ಸ್ಟ್ರೆಸ್ ಸ್ಕ್ವಯರ್ಡ್ ಅಪಾನ್ 2E ಇಂಟು ವಿ. ಮ್ಯಾಕ್ಸಿಮಮ್ ಕೇಸಸ್ನಾಗ ಈ ಫಾರ್ಮುಲಾ ಮ್ಯಾಗ ನಿಮ್ಮದು ಪ್ರಾಬ್ಲಮ್ಯಾಟಿಕ್ಸ್ ಈ ಫಾರ್ಮುಲಾನಾಗ ಆಗ್ತವೆ. ಯು ಈಕ್ವಲ್ ಟು ಸಿಗ್ಮಾ ಸ್ಕ್ವಯರ್ ಡಿವೈಡೆಡ್ ಬೈ 2E ಇಂಟು ವಿ. ಏನು? ಸ್ಟ್ರೈನ್ ಸ್ಕ್ವಯರ್ ಡಿವೈಡೆಡ್ ಬೈ 2E ಇಂಟು ವಿ. ವಿ ಅಂತಂದ್ರೆ ನಿಮ್ಗೆ ಗೊತ್ತು, ಏರಿಯಾ ಇಂಟು ಲೆಂತ್. ಸ್ಟ್ರೈನ್ ಎನರ್ಜಿ 3 ಕಾನ್ಸೆಪ್ಟ್ನಾಗ ಬರ್ತದೆ. ಒಂದು ಮಟೀರಿಯಲ್ ಅದ, ಅದಕ್ಕೊಂದು ಆಕ್ಸಿಯಲ್ ಲೋಡರೇ ಮಾಡ್ತೀರಿ ಅಥವಾ ಒಂದು ಬೆಂಡಿಂಗರೇ ಮಾಡ್ತಾರೆ, ಇನ್ನೊಂದು ಟ್ವಿಸ್ಟಿಂಗರೇ ಮಾಡ್ತಾರೆ. 3 ಮಾಡ್ಬೋದಾ? ಆಕ್ಸಿಯಲ್ ಲೋಡ್ ಇದ್ದಾಗ ಏನು ಸ್ಟ್ರೈನ್ ಎನರ್ಜಿ ಸ್ಟೋರ್ ಆಗಿರ್ತದೆ, ಬೆಂಡಿಂಗ್ ಇದ್ದಾಗ ಏನು ಸ್ಟೋರ್ ಆಗಿರ್ತದೆ, ಹಾಗೆ ಟಾರ್ಕ್ ಇದ್ದಾಗ ಏನು ಸ್ಟೋರ್ ಆಗಿರ್ತದೆ ನೆನಪಿಡ್ಬೇಕು. ಆಕ್ಸಿಯಲ್ ಅಂತಂದರೆ ಸ್ಟ್ರೈನ್ ಎನರ್ಜಿ ಡೆವಲಪ್ಡ್ ವೆನ್ ಅ ಮಟೀರಿಯಲ್ ಈಸ್ ಅಪ್ಲೈಡ್ ಆಕ್ಸಿಯಲ್ ಲೋಡ್ ಆರ್ ಪಾಯಿಂಟ್ ಲೋಡ್. ಈಗ ಒಂದು ಮಟೀರಿಯಲ್ ಅದ, ಇದಕ್ಕೆ ನೀವು ಆಕ್ಸಿಯಲ್ ಲೋಡ್ ಅಪ್ಲೈ ಮಾಡ್ಲತ್ತೀರಿ. ಅವಾಗ ಏನು ಎನರ್ಜಿ ಸ್ಟೋರ್ ಆಗಿರ್ತದೆ ಅಂತಂದರೆ ಯು ಈಕ್ವಲ್ ಟು ಪಿ ಇಂಟು ಎಲ್ ಸ್ಕ್ವಯರ್ ಅಪಾನ್ 2AE. ಇದು ಎಕ್ಸಾಮ್ದಾಗ ಡೈರೆಕ್ಟ್ನು ಕೇಳ್ತಾರೆ, ಇವೆಲ್ಲ ನೆನಪಿರ್ಬೇಕು. ನೆಕ್ಸ್ಟ್ ಅದೇ ಸೇಮ್ ಕೇಸ್ ಮಟೀರಿಯಲ್ ಅದ, ಅದಕ್ಕೆ ನೀವು ಲೋಡ್ ಹಾಕ್ಲತ್ತೀರಿ, ಅದಕ್ಕೆ ಏನಾಗ್ತದೆ, ಬೆಂಡಿಂಗ್ ಆಗ್ತದೆ. ಆ ಬೆಂಡಿಂಗ್ ಆಗೋದ್ರಲ್ಲಿಂತ ಏನಾಗ್ತದೆ, ಎನರ್ಜಿ ಸ್ಟೋರ್ ಆಗಿರುತ್ತೆ. ಆ ಎನರ್ಜಿ ಸ್ಟೋರ್ ಆಗಿರೋದೇನು, ಎಮ್ ಸ್ಕ್ವಯರ್ ಎಲ್ ಅಪಾನ್ 2EI. ಹಾಗೆ ಸೇಮ್ ಇನ್ನೊಂದು ಯಾವುದಪ್ಪ ಅಂತಂದ್ರೆ, ಇಫ್ ನಿಮ್ಮದು ಮಟೀರಿಯಲ್ ಹಿಂಗಿತ್ತು, ಓಕೆ ಬೆಂಡಿಂಗ್ ಆದ್ರೆ, ಮಟೀರಿಯಲ್ ಹಿಂಗಿತ್ತು ಅವಾಗ ಬೆಂಡಿಂಗ್ ಆಲತ್ತಿತ್ತು ಅಂತಂದ್ರೆ
ಅದಕ್ಕೆ ಯೂಸ್ ಮಾಡ್ಬೇಕು ನಿಮ್ಗೆ ಅವಾಗ ಇಂಟಿಗ್ರೇಷನ್ ಆಫ್ 0 to L m² / 2 EI ಇಂಟು dx. ಇದು 1 2 3 ಸಲ ಮಾಡ್ಕೊಂಡು ಹಿಡಿಬೋದು. ನೆಕ್ಸ್ಟ್ ಟಾರ್ಕ್ ಸಲಿಂದ ನಿಮ್ಗೆ ಗೊತ್ತು ಸೇಮ್, ಅದ್ರಲ್ಲಿ m²L/2EI ಅದಕ್ಕಾಯಿತು. ಇದಕ್ಕೆ T²L/2GJ. ಓಕೆ, ಟೈಪ್ ಆಫ್ ಲೋಡಿಂಗ್ ಇದಿಷ್ಟೇ ನೆನ್ಪಿಟ್ಕೋರಿ. ಟೈಪ್ ಆಫ್ ಲೋಡಿಂಗ್ ಎಕ್ಸಿಯಲ್ ಇತ್ತಂದರೆ ಸ್ಟ್ರೇನ್ ಎನರ್ಜಿ ಫಾರ್ ಕಾನ್ಸ್ಟೆಂಟ್ ವೇರಿಯೇಬಲ್ಸ್, ಸ್ಟ್ರೇನ್ ಎನರ್ಜಿ ಜನರಲ್ ಕೇಸ್. ಎಕ್ಸಾಮ್ನಾಗ ಯಾವ್ದನ್ನೂ ಕೇಳ್ಬೋದವ. ಏನಿಲ್ಲ ಇದ್ರೊಳಗೆ ಎಲ್ಲಿ ಬರ್ತದೆ, ಇದ್ರೊಳಗೆ ಎಲ್ಲಿ ಬರಲ್ಲ, ಯಾಕಂದ್ರೆ ಇಂಟಿಗ್ರೇಷನ್ನಾಗೆ ಎಲ್ಲಿ ಬಂದಿರ್ತದೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ಇದು ನೆನ್ಪಿಟ್ಕೊಂಡ್ರೆ ಇದು ನೆನ್ಪಿಟ್ಕೊಂಡಾಗೇನು, ಇದೊಂದು ನೆನ್ಪಿಟ್ಕೊರಿ ಸಾಕು. P²L/2AE ಎಕ್ಸಿಯಲಿಗೆ, ಬೆಂಡಿಂಗಿಗೆ m²L/2EI, ಟಾರ್ಷನಿಗೆ T²L/2TJ 2GJ. ಡನ್. ಸ್ಟ್ರೇನ್ ಎನರ್ಜಿ ತಿಳಿತಾ. ಸೊ ದ ಆಪ್ಷನ್ ಆನ್ಸರ್ ವಿಲ್ ಬಿ ಎಲ್ಲಿ ಕೇಳ್ಯಾರ, ಬೆಂಡಿಂಗಿಗೆ ಕೇಳ್ಯಾರ m²L/2EI, ಕಾನ್ಸ್ಟೆಂಟ್ ವೇರಿಯೇಬಲ್ ಇತ್ತಂದರೆ ಇದು. ಬಟ್ ದಿಸ್ ಈಸ್ 0 to L m²2/2EI ಇಂಟು dx. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಯೂನಿಟ್ ಆಫ್ ಸ್ಟ್ರೇನ್ ಎನರ್ಜಿ ಡೆನ್ಸಿಟಿ ಇನ್ SI ಸಿಸ್ಟಮ್. ಸ್ಟ್ರೇನ್ ಎನರ್ಜಿದು ಏನು ಬರ್ತದೆ ಅಂತಂದರೆ ಇದರಲ್ಲಿ ಯೂನಿಟ್ ನಿಮಗೆ ಬರ್ತದೆ ಏನಪ್ಪ ಅಂತಂದರೆ SI ಸಿಸ್ಟಮ್ಸ್ದಾಗ ನೋಡಿ J/m³ ಅಥವಾ kJ/m³ ಅಥವಾ mJ/m³ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್, ಮಾಡ್ಯುಲಸ್ ಆಫ್ ರಿಜಿಡಿಟಿ ಈಸ್ ದ ರೇಷಿಯೋ ಆಫ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಈಸ್ μ, ರಿಜಿಡಿಟಿ ಈಸ್ G ಅಥವಾ ಶಿಯರ್ ಮಾಡ್ಯುಲಸ್ ಅಂತ ಕರೀತಾರೆ. ಏನು ಹೇಳಿ, ಶಿಯರ್ ಸ್ಟ್ರೆಸ್ ಅಪಾನ್ ಶಿಯರ್ ಸ್ಟ್ರೈನ್. If the depth of a rectangular section is reduced to half, the strain energy stored in the beam becomes. ಸ್ಟ್ರೇನ್ ಎನರ್ಜಿ ಡೆಪ್ತ್ ಏನು ಮಾಡ್ತಾರೆ, ಹಾಫ್ ಮಾಡ್ತಾರಂತ. ಅವಾಗೇನತ್ತ ಸ್ಟ್ರೇನ್ ಎನರ್ಜಿ ಬೀಮ್ನಾಗ ಎಷ್ಟು ಸ್ಟೋರ್ ಆಗಿರುತ್ತೆ ಅಂತ. ಬೀಮ್ ಏನಿರ್ತದೆ ಪ್ರೋನ್ ಟು ಬೆಂಡಿಂಗ್. ಜನರಲ್ ಕೇಸ್ ಯೂಸ್ ಮಾಡಮ್. U1 ಏನು m²L/2EI, U2 ಈಸ್ m²L/2EI. ಇದ್ರೊಳಗೆ ನಾವು ಫಸ್ಟ್ ಕೇಸ್ದಾಗ ಏನು ಯೂಸ್ ಮಾಡ್ಲತ್ತೇವೆ, ಡೆಪ್ತ್ ಡಿ ಅದ ಅಂತ ಅಸ್ಯೂಮ್ ಮಾಡ್ಲತ್ತೇವೆ, ಇದ್ರೊಳಗೆ D/2 ಅದ ಅಂತ ಅಸ್ಯೂಮ್ ಮಾಡ್ಲತ್ತೇವೆ. ಅವಾಗ ನಿಮಗೆ m²L/2E ಎಲ್ಲ ಸೇಮ್ ಇರ್ತದೆ. ಒಂದೇ ಒಂದು ವೇರಿಯೇಬಲ್ ಯಾವುದು, I. ಓಕೆನಾ, I. ಮೂಮೆಂಟ್ ಆಫ್ ಇನರ್ಷಿಯಾ I. ನೆಕ್ಸ್ಟ್ I1 ಅಂತಂದರೆ BD³/12 ಮತ್ತು I2 ಅಂದರೆ BD³/12. ಇಲ್ಲಿ ಡಿ ಜಾಗದಾಗ ಡಿನೇ ಇಡ್ತೀರಿ, ಇದ್ರೊಳಗೆ D/2 ಇಡ್ತೀರಿ. ಅವಾಗ U2/U1 ಮಾಡ್ತೀರಿ, ನಿಮಗೆ ಬರ್ತದೆ D/D/2 ಹೋಲ್ ಕ್ಯೂಬ್. ದ ಆನ್ಸರ್ ವಿಲ್ ಬಿ 8. 3 ಟೈಮ್ಸ್ ಆಯ್ತಪ್ಪ ಅಂತಂದ್ರೆ ನೀವು ಇಷ್ಟೆಲ್ಲ ಮಾಡೋ ಜರೂರತ್ತೇನಿಲ್ಲ. D/3 ಆಗಿರ್ತದೆ. 3³ 9 ಅಷ್ಟೇ. 2³ ಈಸ್ 8, 3³ ಈಸ್ 9. ಇದು ಹಾಫ್ ಕೊಟ್ಟಾರ. 3 ಟೈಮ್ಸ್ ಸಣ್ಣದು ಮಾಡ್ರಪ್ಪ ಅಂತಂದ್ರೆ 4 ಟೈಮ್ಸ್ ಸಣ್ಣದು ಮಾಡ್ರ ಅಂತಂದ್ರೆ ಅದ್ರ ಕ್ಯೂಬ್ ಮಾಡೋದು. 4 ಟೈಮ್ಸ್ ಸಣ್ಣದು ಮಾಡ್ರ ಅಂದ್ರೆ ಎಷ್ಟಾಗ್ತದೆ, 4 4 16 16 ಟೈಮ್ಸ್ ರೆಡ್ಯೂಸ್ ಆಗ್ತದೆ ನೋಡಿರಿ. ಇದು ನೆನ್ಪಿಟ್ಕೋರಿ ನೀವು, ರೆಡ್ಯೂಸ್ ಆಗ್ತದೆ. ಡಯಾಮೀಟರ್ ಡಿ ಇದ್ದಿದ್ದು D/2 ಮಾಡಿದ್ರೆ ನಿಮಗೆ 8 ಟೈಮ್ಸ್ ನಿಮಗೆ ಸ್ಟ್ರೇನ್ ಎನರ್ಜಿ ರೆಡ್ಯೂಸ್ ಆಗ್ತದೆ. 8 ಟೈಮ್ಸ್. ನೆಕ್ಸ್ಟ್ ಕ್ವಶನ್, ಇಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ ಆಫ್ ಅ ಬಾಡಿ ಈಸ್ ದಿಸ್ ಆ್ಯಂಡ್ ದಿಸ್, ದ ರೆಸಿಲಿಯನ್ಸ್ ಆಫ್ ದ ಬಾಡಿ. ರೆಸಿಲಿಯನ್ಸ್ ಅಂದ್ರೆ ಏನು ಹೇಳಿ ನಿಮಗೆ, ದ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ಆ್ಯನ್ ಮಟೀರಿಯಲ್. ಸ್ಟ್ರೇನ್ ಎನರ್ಜಿ ಫಾರ್ಮುಲಾ ಏನದ ನಿಮಗೆ, ಅಥವಾ ರೆಸಿಲಿಯನ್ಸ್ ಏನು, σ²/2E ಇಂಟು V. ಸ್ಟ್ರೆಸ್ ಏನದ, ಸ್ಟ್ರೆಸ್ ಹಾಕ್ತೀರಿ, ಸ್ಟ್ರೆಸ್ ವ್ಯಾಲ್ಯೂ ಏನದ 10 ಕೊಟ್ಟಾನ, ಡೈರೆಕ್ಟ್ ಹಾಕ್ತೀರಿ 10 ನ್ಯೂಟನ್. 10 ಕೊಟ್ಟಾನ, 10 Nm². ಹೌದು, 10 Nm², 10 ಡೈರೆಕ್ಟ್ ಹಾಕಿದ್ರಿ. 2 ಇಂಟು ಈ ವ್ಯಾಲ್ಯೂ ಎಷ್ಟು ಕೊಟ್ಟಾನ, 10⁵ ಇದು ಹಾಕ್ತೀರಿ, ಇಂಟು V. ವಾಲ್ಯೂಮ್ ಎಷ್ಟದ, ಸಿಗ್ಮಾ ಡಿ ಆಯಿತು 1. ವಾಲ್ಯೂಮ್ ಇಷ್ಟು ಕೊಟ್ಟಾನ, 2 ಇಂಟು 10⁵ ಕೊಟ್ಟಿದ್ದಾನೆ. ಇದು ಯಂಗ್ಸ್ ಮಾಡ್ಯುಲಸ್ ಎಷ್ಟು ಕೊಟ್ಟಾನ, 1 ಕೊಟ್ಟಾನ, 1 ಇಂಟು 10⁵. ಸೊ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಬರ್ತದೆ ಆನ್ಸರ್ 100. ಸೊ ಇವು 30 ಕ್ವಶನ್ಸ್ ಅದು. ನೆಕ್ಸ್ಟ್ 31 ನೆಕ್ಸ್ಟ್ ಪಾರ್ಟ್ನಾಗ ನೋಡಮ್. ಓಕೆ, ಥ್ಯಾಂಕ್ ಯು ಆಲ್. ನಿಮಗೆ ಏನರೇ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ. ಲೈಕ್ ಮಾಡೋದೆಲ್ಲ ನಿಮಗೆ ಬಿಟ್ಟಿದ್ದು. ಸೊ ನಿಮಗೆ ಇಷ್ಟ ಆಗಿತ್ತು ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲ ಅಂದ್ರೆ ಬಿಡ್ರಿ. ಥ್ಯಾಂಕ್ ಯು.